ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಹೇಗಿದ್ದೀರಾ ಸ್ಟೂಡೆಂಟ್ಸ್? ವೆಲ್ಕಮ್ ಟು ದ ಕ್ಲಾಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು. ಸೊ ಎಲ್ಲ ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ನೋಡಿ, ಇವತ್ತಿನ ಕ್ಲಾಸಲ್ಲೂ ಕೂಡ ನಾವು ನಿಮ್ಮ ನ್ಯಾಷನಲ್ ಇಂಟಿಗ್ರಿಟಿ ಚಾಪ್ಟರ್ ಇದೆಯಲ್ವಾ, ರಾಷ್ಟ್ರೀಯ ಭಾವೈಕ್ಯತೆ, ಈ ಚಾಪ್ಟರ್ ಬಗ್ಗೆ ನಾವು ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇರುತ್ತೆ. ನೆನಪಿರ್ಲಿ, ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ವಿಚಾರಗಳನ್ನು ತುಂಬಾ ಚಿಕ್ಕದಾಗಿದೆ ಚಾಪ್ಟರ್. ಸೊ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒನ್ ನೋಡಿ, ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟು ನಮ್ಮ ನೀವೇನು ಕ್ಲಾಸ್ ಕೇಳ್ತಾ ಇರ್ತೀರಲ್ವಾ, ಮೊಬೈಲ್ ಅವ್ರ ಲ್ಯಾಪ್ಟಾಪ್ ಏನಿರ್ತಲ್ವಾ, ಅಲ್ಲಿ ನೀವು ನಮ್ಮ PW ಆ್ಯಪ್ ಅನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನೀವೇನು ಕೊಡ್ಬೇಕಪ್ಪ ಅಂತಂದ್ರೆ ಎಕ್ಸ್ಪ್ಲೋರ್ ದ ಬ್ಯಾಚ್ ಅಂತ ಕೊಟ್ರೆ, ಸೊ ಅಲ್ಲಿ ನಿಮಗೆ ನಂತರ ಈ ರೀತಿ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕು ಗೊತ್ತಾ, ಈ ಪಾರ್ಟ್ ಅಲ್ಲಿ ನಿಮಗೆ ನೀವು ನಿಮ್ಮ ಬ್ಯಾಚ್ ಯಾವ್ದು ಇರುತ್ತಲ್ವಾ, ನೋಡಿ ಸರ್ಚ್ ಸಿಂಬಲ್ ಇದೆ ಅಲ್ಲ, ಇಲ್ಲಿ ಈ ಸರ್ಚ್ ಸಿಂಬಲ್ ಹತ್ರ ನೀವು ಇಲ್ಲಿ ನಿಮ್ಮ ಬ್ಯಾಚ್ ನೇಮ್ ಯಾವ್ದಿದೆ ಆ ಬ್ಯಾಚ್ ನೇಮ್ನ ಹಾಕ್ಬಿಟ್ಟು ಏನು ಮಾಡಬೇಕು, ಸರ್ಚ್ ಮಾಡಬೇಕಾಗುತ್ತೆ. ಸೊ ನಂತರ ನೀವು ಸರ್ಚ್ ಮಾಡಿದ್ರೆ ಸೊ ಯು ಗೆಟ್, ನೋಡಿ ನಿಮ್ಗೆ ಈ ರೀತಿ ಆ ಬ್ಯಾಚ್ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಓಕೆ, ಬ್ಯಾಚ್ ಡೀಟೇಲ್ಸ್ ಬರುತ್ತೆ. ನಂತರ ನಿಮ್ಗೆ ಇದು ನೋಡಿ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ಕ್ಲಾಸಸ್. ನೀವು ₹1 ಕೂಡ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ನಂತರ ಇಲ್ಲಿ ನೋಡಿ ಎನ್ರೋಲ್ ನೌ ಅಂತ ಇದೆಯಲ್ವಾ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ, ಸೊ ಈ ರೀತಿಯ ಏನು ಎಲ್ಲ ಒಂದು ಸಬ್ಜೆಕ್ಟ್ಗಳ ಕ್ಲಾಸಸ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ನ ಕ್ಲಾಸ್ ಬೇಕೋ ಅದನ್ನು ನೀವು ಆರಾಮಾಗಿ ಸೊ ವಾಚ್ ಮಾಡ್ತಾ ಹೋಗ್ಬೋದು. ಸೊ ಅದಾದ ನಂತರ ಸೊ ನೆಕ್ಸ್ಟ್ ನೋಡಿ, ನಮ್ಮದು PW ಕನ್ನಡ ಅಂತ ವಾಟ್ಸಪ್ ಚಾನಲ್ ಇದೆ. ಓಕೆ, ನೋಡಿ ವಾಟ್ಸಪ್ ಚಾನಲ್ PW ಕನ್ನಡ ಅಂತ, ಈ ಚಾನಲ್ನ ಲಿಂಕ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೀವು ಯಾರಾದರೂ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಕ್ವಿಕ್ ಆಗಿ ಜಾಯ್ನ್ ಆಗಿ. ಸೊ ಈ ಚಾನಲಲ್ಲಿ ನಿಮಗೆ ಒಂದು ಎಲ್ಲ ಚಾಪ್ಟರ್ ರಿಲೇಟೆಡು MCQ ಸಿಗುತ್ತೆ. ಓಕೆ, ಸೊ MCQ ಸಿಗುತ್ತೆ. ನಂತರ ಡೈಲಿ ಪ್ರಾಕ್ಟೀಸ್ ಪೇಪರ್ ಸಿಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಏನು ಕ್ಲಾಸ್ 9th ರಿಲೇಟೆಡ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನೇ ಇದ್ರೂ ಕೂಡ ಎಕ್ಸಾಮ್ ರಿಲೇಟೆಡು ಅದೆಲ್ಲದೂ ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಪ್ಪ. ಸೊ ನಂತರ ನೋಡ್ತಾ ಹೋಗೋಣ. ಸೊ ಒಂದೊಂದೇ ಅಂಶಗಳನ್ನ ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ಲಾಸ್ಟ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಅಂತ ನೋಡ್ತೀವಲ್ವಾ. ಸೊ ಲಾಸ್ಟ್ ಕ್ಲಾಸಿಂದ ನೋಡ್ತಾ ಹೋದ್ರೆ ಡಿಫೆನ್ಸ್ ಸಿಸ್ಟಮ್, ನಮ್ಮ ದೇಶದ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ನಾವು ಕಲ್ತಿದ್ವಿ. ಅಲ್ಲಿ ನೋಡಿ ಡಿಫರೆಂಟ್ ವಿಂಗ್ಸ್ ಆಫ್ ದ ಡಿಫೆನ್ಸ್ ಸಿಸ್ಟಮ್ ಯಾವ್ದು ಹೇಳಿ, ಏರ್ ಸಿಸ್ಟಮ್, ಸೊ ಏನು ಭೂಸೇನೆ, ವಾಯುಸೇನೆ ಮತ್ತೆ ಜಲಸೇನೆ ಅಂತ ಕಲ್ತಿದ್ವಲ್ಲ, ಆ 3 ಬಗ್ಗೆ ಕಲ್ತಿದ್ವಿ. ನಂತರ ಆ 3ಕ್ಕೂ ಕೂಡ ಹೆಡ್ ಯಾರು ಇರ್ತಾರೆ ಅವ್ರ ಬಗ್ಗೆನೂ ಕೂಡ ನಾವು ಕಲ್ತಿದ್ವಿ. ಅವ್ರನ್ನ ಯಾವ್ಯಾವ ನೇಮಿಂದ ಕರಿತೀವಿ ಅನ್ನೋದು ನಮಗೆ ಗೊತ್ತಿದೆ. ನಂತರ ದ ಕಾಂಟ್ರಿಬ್ಯೂಷನ್ ಆಫ್ ದ ಮಿಲಿಟರಿ ಟು ದ ಸೆಕ್ಯೂರಿಟಿ ಆಫ್ ದ ನೇಷನ್, ಸೊ ಆ ಮಿಲಿಟರಿ ಸೊ ನಮ್ಮ ದೇಶದ ಸೆಕ್ಯೂರಿಟಿಗೆ, ರಕ್ಷಣೆಗೆ ಯಾವ ರೀತಿ ಕೊಡುಗೆ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಸೊ ನೋಡ್ಬೋದು. ನಂತರ ದ ಕಾಂಪೋನೆಂಟ್ಸ್ ಆಫ್ ಸೆಕೆಂಡರಿ ಲೈನ್ ಆಫ್ ಡಿಫೆನ್ಸ್ ಸಿಸ್ಟಮ್, ಸೊ ಮತ್ತೆ ಸೆಕೆಂಡರಿ ಲೈನ್ ಆಫ್ ಡಿಫೆನ್ಸ್ ಸಿಸ್ಟಮ್ ಅಂತಲೂ ಕೂಡ ಬರುತ್ತೆ. ಅಲ್ಲೂ ಕೂಡ ಹಲವಾರು ಅಂಶಗಳು ಬರುತ್ತೆ. ಎಲ್ಲದೂ ಕೂಡ ಡಿಸ್ಕಸ್ ಮಾಡಿದ್ದೀವಿ ನಾವು ಲಾಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಇನ್ನೂ ಯಾರು ಕೂಡ ವಾಚ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲಪ್ಪ. ಸೊ ನಂತರ ನೋಡಿ ಮೀನಿಂಗ್ ಆಫ್ ನ್ಯಾಷನಲಿಸಮ್. ನೋಡಿ ಈ ಚಾಪ್ಟರ್ಲಿ ನಾವು ಫಸ್ಟ್ ನ್ಯಾಷನಲಿಸಮ್ ಅಂತಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಸೊ ನಂತರ ದ ಫ್ಯಾಕ್ಟರ್ಸ್ ವಿಚ್ ಎನೇಬಲ್ ಯೂನಿಟಿ ಇನ್ ಡೈವರ್ಸಿಟಿ ಇನ್ ಅವರ್ ಕಂಟ್ರಿ. ನೋಡಿ ನಮ್ಮ ದೇಶವನ್ನು ನಾವು ಹೇಳ್ತೀವಿ ಏನಂತ ಹೇಳಿ, ವಿವಿಧತೆಯಲ್ಲಿ ಏಕತೆ ಅಂತ ಕರಿತೀವಲ್ವಾ. ಏನಕ್ಕೋಸ್ಕರ ಆ ರೀತಿ ಕರಿತೀವಿ ನಾವು, ಸೊ ಯಾವ್ಯಾವ ಫ್ಯಾಕ್ಟರ್ ಅದಕ್ಕೆ ಏನಾಗುತ್ತೆ, ಕಾರಣ ಆಗುತ್ತೆ ಅನ್ನೋದನ್ನ ನೋಡ್ತೀವಿ. ನಂತರ ದ ಫ್ಯಾಕ್ಟರ್ಸ್ ವಿಚ್ ಎನೇಬಲ್ ನ್ಯಾಷನಲ್ ಇಂಟಿಗ್ರೇಷನ್. ಓಕೆ, ನ್ಯಾಷನಲ್ ಇಂಟಿಗ್ರೇಷನ್ಗೆ ಕಾರಣ ಆಗ್ತಕ್ಕಂಥ ಅಂಶಗಳು ಯಾವ್ದ್ಯಾವ್ದು ಅದನ್ನು ಕೂಡ ನಾವು ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ತುಂಬಾ ಸುಲಭ ಇದೆ ಚಾಪ್ಟರ್. ಸೊ ನೋಡ್ತಾ ಹೋಗೋಣ ಒಂದೊಂದನ್ನೇ. ಸೊ ನೋಡಿ ಇಲ್ಲಿ ಫಸ್ಟು ನ್ಯಾಷನಲಿಸಮ್ ಬಗ್ಗೆ. ನ್ಯಾಷನಲಿಸಮ್ ಅಂತಂದ್ರೆ ಏನು ಹೇಳಿ, ರಾಷ್ಟ್ರೀಯತೆ ಮನೋಭಾವದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ದ ವರ್ಡ್ ನ್ಯಾಷನಲಿಸಮ್ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ನೇಷನ್. ನೋಡಿ ಈ ನ್ಯಾಷನಲಿಸಮ್ ಅನ್ನೋ ವರ್ಡ್ ಅನ್ನ ನೇಷನ್ ಅನ್ನೋ ವರ್ಡ್ ಇಂದ ಏನ್ ಮಾಡಿದ್ದಾರೆ, ತಗೊಂಡಿದ್ದಾರೆ. ಓಕೆ, ತಗೊಂಡಿದ್ದಾರೆ. ನಂತರ ದ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಆಫ್ ನ್ಯಾಷನಲಿಸಮ್. ಈ ನ್ಯಾಷನಲಿಸಮ್ ರಾಷ್ಟ್ರೀಯತೆಯನ್ನ, ರಾಷ್ಟ್ರೀಯತೆ ಅಂತಂದ್ರೆ ಏನ್ ಗೊತ್ತಾ, ಸೊ ನೋಡಿ ನಮ್ಮ ದೇಶದಲ್ಲಿ ನೋಡಿ ನೀವು ಇಲ್ಲಿ ಜನರಲ್ ಒಂದು ಪಿಕ್ಚರ್ ನೋಡ್ತಿದ್ದೀರಾ, ನೋಡಿ ಇಷ್ಟು ಸ್ಟೇಟ್ಸ್ ಅಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತೀವಿ ನಾವು, ಆಂಧ್ರ ಈ ಭಾಗದಲ್ಲಿ ತೆಲುಗು, ಇಲ್ಲಿ ಮರಾಠಿ, ಇಲ್ಲಿ ಮಲಯಾಳಮು, ಇಲ್ಲಿ ಯಾವುದೋ ತಮಿಳು, ಮತ್ತೆ ನೋಡಿ ಇಲ್ಲಿ ಹಿಂದಿ, ಪಂಜಾಬಿ, ಕಾಶ್ಮೀರಿ ಈ ರೀತಿ ಎಲ್ಲ ಮಾತಾಡ್ತಾರೆ. ಭಾಷೆಯ ವಿಚಾರದಲ್ಲಿ ಹಲವಾರು ಏನಿದೆ, ಡೈವರ್ಸಿಟಿ ಅನ್ನೋದಿದೆ. ಮತ್ತೆ ಇನ್ನು ಹಲವಾರು ವಿಚಾರಗಳಲ್ಲಿ ನಮ್ಮ ದೇಶದಲ್ಲಿ ರಿಲಿಜನ್ ಅಂತ ಬಂದಾಗ ಹಲವಾರು ಬೇರೆ ಬೇರೆ ಧರ್ಮದ ಜನರೆಲ್ಲ ನಾವೆಲ್ಲ ಸೇರಿ ಏನ್ ಮಾಡಿದೀವಿ, ಇದೀವಿ ಅಲ್ವಾ. ಸೊ ಹಲವಾರು ಡಿಫ್ರೆನ್ಸಸ್ ಇದೆ. ಬಟ್ ಅದಿದ್ರು ಕೂಡ ನಾವೆಲ್ಲ ಕೂಡ ಏನಾಗ್ತೀವಿ, ನಾವೆಲ್ಲ ಒಟ್ಟಿಗೆ ಬಾಳ್ಬೇಕು. ಸೊ ಅದನ್ನ ನಾವು ಎಂತ ಕರಿತೀವಿ, ನಾವೆಲ್ಲರೂ ಒಬ್ಬರೇ, ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋ ಮನೋಭಾವದಿಂದ ಬದುಕ್ತೀವಲ್ವಾ. ಇದನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನ್ಯಾಷನಲಿಸಮ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ನೋಡ್ತಾ ಹೋಗೋಣ ಯಾವ್ಯಾವ ಫ್ಯಾಕ್ಟರ್ಸ್ ಈ ನ್ಯಾಷನಲಿಸಮ್ಗೆ ಕಾರಣ ಆಗುತ್ತೆ, ಡಿಸೈಡ್ ಮಾಡುತ್ತೆ ಅಂತಂದ್ರೆ ದ ಪೀಪಲ್ ಹೂ ಥಿಂಕ್ ದೇರ್ ಲಿವಿಂಗ್ ಲ್ಯಾಂಡ್ ದೇರ್ ಮದರ್ ಲ್ಯಾಂಡ್. ನೋಡಿ, ಸೊ ಯಾವ ವ್ಯಕ್ತಿಗಳು ತಾವು ವಾಸಿಸ್ತಿರ್ತಕ್ಕಂಥ ಜಾಗವನ್ನ
ಮದರ್ಲ್ಯಾಂಡ್ ಅಥವಾ ಮಾತೃಭೂಮಿ ಅಂತ ಕನ್ಸಿಡರ್ ಮಾಡ್ತಾರಲ್ವಾ. ಸೊ ಇದು ಮೊದಲನೇ ಏನಾಗುತ್ತೆ ಪಾಯಿಂಟ್ ಆಗುತ್ತೆ ನ್ಯಾಷನಲಿಸಮ್ಗೆ. ಸೊ ಈಗ ನಮಗೆಲ್ಲ ಯಾವುದು ಮಾತೃಭೂಮಿ ನಮ್ಮ ಭಾರತನೇ ಅಲ್ವಾ. ಸೊ ಅದೇ ರೀತಿ ಸೊ ನೋಡಿ, ನೀವು ಯಾವ ಜಾತಿ ಧರ್ಮದವರಾದರೂ ಆಗಿ, ನೀವು ಯಾವ ಭಾಷೆ ಮಾತಾಡೋರಾದರೂ ಆಗಿ, ನೀವು ಭಾರತದ ಯಾವುದೇ ಭಾಗದಲ್ಲಾದರೂ ಇರಿ, ಸೊ ನಮಗೆಲ್ರಿಗೂ ಕೂಡ ಏನು ನಮ್ಮ ಏನು ಮಾತೃಭೂಮಿ ಅಂತ ಇರೋದು ಭಾರತನೇ. ಹಾಗಾಗಿ ನಾವೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ಪಾಯಿಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ ನೋಡಿ, ದ ಪೀಪಲ್ ಹೂ ಥಿಂಕ್ ದೇರ್ ಲಿವಿಂಗ್ ಲ್ಯಾಂಡ್ ಆಸ್ ದೇರ್ ಈಸ್ ದೇರ್ ಮದರ್ಲ್ಯಾಂಡ್. ನೋಡಿ, ಅವ್ರು ವಾಸ ಮಾಡ್ತಾ ಇರ್ತಕ್ಕಂಥ ಜಾಗವನ್ನ ಯಾರು ಏನಂತ ಅನ್ಕೊಳ್ತಾರೆ, ತಮ್ಮ ಮಾತೃಭೂಮಿ ಅನ್ಕೊಳ್ತಾರಲ್ಲ ಅದು. ಓಕೆ, ಸೊ ನಂತರ ದ ಫೀಲಿಂಗ್ ಆಫ್ ಬ್ರದರ್ಹುಡ್ ಅಮಂಗ್ ದ ಪೀಪಲ್ ಅಂಡ್ ಈಕ್ವಲ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇನ್ ನೇಷನ್ಸ್ ಜಾಯ್ಸ್ ಅಂಡ್ ಸರ್ವ್ಸ್. ನೋಡಿ, ಒಂದು ದೇಶದಲ್ಲಿ ಪ್ರತಿಯೊಬ್ರು ಕೂಡ ಏನು ನಾವೀಗ ಹೇಳ್ತಾ ಇದೀವಲ್ವಾ, ಇಷ್ಟು ಸ್ಟೇಟ್ಸ್ಗಳ ಮಧ್ಯೆ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಭಾಷೆ ಮಾತಾಡೋರು ಇದೀವಲ್ವಾ, ನಾವೆಲ್ಲರೂ ಕೂಡ ಏನಾಗಿರ್ಬೇಕು, ದ ಫೀಲಿಂಗ್ ಆಫ್ ಬ್ರದರ್ಹುಡ್ ಅಂತಂದ್ರೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು. ನಾವೆಲ್ಲ ಕೂಡ ಅಣ್ಣ ತಮ್ಮಂದ್ರು ಹೆಂಗಿರ್ತಾರೆ ಹೇಳಿ, ಜನರಲ್ ಆಗಿ ಹೇಗಿರ್ತಾರೆ ಅಣ್ಣ ತಮ್ಮಂದ್ರು, ಚೆನ್ನಾಗಿರ್ತಾರಲ್ವಾ ಖುಷಿಯಿಂದ. ಆ ರೀತಿ ಸೊ ನಮ್ಮಲ್ಲಿ ಏನೇ ಡೈವರ್ಸಿಟಿ ಇದ್ರು ಕೂಡ, ಓಕೆ, ಭಾಷೆ ಚೇಂಜು ಮತ್ತೆ ಕಾಸ್ಟು ಮತ್ತೆ ಇನ್ನೊಂದು ಏನೇ ಚೇಂಜ್ ಇದ್ರು ಕೂಡ ನಾವೆಲ್ಲರೂ ಏನು ಬ್ರದರ್ಹುಡ್ ಅಂತಂದ್ರೆ ಸಹೋದರತ್ವ ಮನೋಭಾವದಿಂದ ಬದುಕಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಈ ಪಾಯಿಂಟ್ ವೆರಿ ಇಂಪ್ಯಾಕ್ಟೆಡ್ ಆಗುತ್ತೆ. ನಂತರ ಈಕ್ವಲ್ ಪಾರ್ಟಿಸಿಪೇಷನ್ ಆಫ್ ಪೀಪಲ್ ಇನ್ ನೇಷನ್ ಜಾಯ್ಸ್ ಅಂತಾರೆ. ನೋಡಿ, ದೇಶಕ್ಕೆ ಸಂಬಂಧಪಟ್ಟಂಗೆ ದೇಶದಲ್ಲಿ ಏನೇ ಒಂದು ಖುಷಿಯಾಗತಕ್ಕಂಥ ಘಟನೆ ನಡೆದ್ರು ಅಥವಾ ಏನೇ ಒಂದು ದುಃಖದ ಘಟನೆ ನಡೆದ್ರು, ಎರಡನ್ನೂ ಕೂಡ ಸಮಾನವಾಗಿ ಹಂಚಿಕೊಳ್ತಕ್ಕಂಥ ಮನೋಭಾವ ಇದೆಯಲ್ವಾ. ಸೊ ಇದು ಏನಾಗುತ್ತೆ, ರಾಷ್ಟ್ರೀಯತೆಗೆ ಕಾರಣ ಆಗ್ತಕ್ಕಂಥ ಅಂಶಗಳು. ಅಲ್ಲೆಲ್ಲ ಕೂಡ ಏನಾಗಿರುತ್ತೆ, ನಾವೆಲ್ಲ ಭಾರತೀಯರು ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಮ್ಮ ದೇಶಕ್ಕೆ ಏನೇ ಏನು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅದನ್ನ ನಾವು ಏನು ಆ ಒಂದು ಫೀಲಿಂಗ್ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಲ್ವಾ. ಸಚ್ ಪೀಪಲ್ ಆರ್ ಕಾಲ್ಡ್ ನ್ಯಾಷನಲಿಸ್ಟ್ ಅಂಡ್ ದ ಫೀಲಿಂಗ್ ಇಸ್ ನೋನ್ ಆಸ್ ದ ನ್ಯಾಷನಲಿಸಮ್. ಈ ರೀತಿ ಏನು ಆ ಬಿಹೇವಿಯರ್ ಅನ್ನ ಏನು ಏನ್ ಮಾಡ್ತಾರೆ ತೋರಿಸ್ತಾರಲ್ವಾ, ಅಂತ ಜನಗಳನ್ನ ನಾವು ನ್ಯಾಷನಲಿಸ್ಟ್ ಅಂತ ಕರಿತೀವಿ. ಮತ್ತೆ ಆ ಒಂದು ಪ್ರೋಸೆಸ್ಗೆ ಆ ಒಂದು ಫೀಲಿಂಗ್ಗೆ ನಾವು ಏನಂತ ಕರಿತೀವಿ, ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ನಾವೆಲ್ಲರೂ ಒಂದೇ ಅನ್ನುವಂಥ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ರಾಷ್ಟ್ರೀಯತೆ ಅಂತಂದ್ರೆ ನಾವೆಲ್ಲರೂ ಒಂದೇ, ಓಕೆ, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಒಂದು ಮನೋಭಾವ. ವಿ ಕ್ಯಾನ್ ಸಿ ದ ಫೀಲಿಂಗ್ ಆಫ್ ನ್ಯಾಷನಲಿಸಮ್ ಅಮಾಂಗ್ ಇಂಡಿಯನ್ಸ್ ಸಿನ್ಸ್ ಓಲ್ಡನ್ ಡೇಸ್. ನೋಡಿ, ಇದು ಇವತ್ತಲ್ಲ, ಯಾವಾಗ ಗೊತ್ತಾ, ಯಾವಾಗ ಬ್ರಿಟಿಷರು ಆಳ್ವಿಕೆ ಮಾಡ್ಲಿಕ್ಕೆ ಬಂದ್ರಲ್ವಾ, ಆವಾಗಲೇ ಸ್ಟಾರ್ಟ್ ಆಗಿದ್ದು. ಓಕೆ, ಸೊ ಅವಕ್ಕೆ ಮುಂಚೆ ನಿಂತು ಬಟ್ ಹೇಳೋದು. ಓಕೆ, ನೀವು ಜನರಲ್ ಆಗಿ ಓಲ್ಡನ್ ಡೇಸ್ ಅಂತಂದ್ರೆ ಆವಾಗ್ಲಿಂದ ನೋಡ್ಬೋದು. ಓಕೆ, ಫ್ರೀಡಮ್ ಸ್ಟ್ರಗಲ್ ಚಾಪ್ಟರ್ ಅಲ್ಲಿ ನೀವು ನೆಕ್ಸ್ಟ್ ಇಯರ್ ಕಲಿತಾ ಹೋಗ್ತೀರಾ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿ ಆ ಒಂದು ನ್ಯಾಷನಲಿಸಮ್ ಭಾವನೆ ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಬಂದ್ರು ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ದ ಫೀಲಿಂಗ್ ಆಫ್ ನ್ಯಾಷನಲಿಸಮ್ ಮೋಟಿವೇಟೆಡ್ ದ ಪೀಪಲ್ ಟು ಫೈಟ್ ಅಗೇನ್ಸ್ಟ್ ದ ಫಾರಿನ್ ಇನ್ವೇಡರ್ಸ್, ಪರ್ಟಿಕ್ಯುಲರ್ಲಿ ದ ಬ್ರಿಟಿಷರ್ಸ್. ನೋಡಿ, ಈ ಒಂದು ಫೀಲಿಂಗ್ ಇತ್ತಲ್ವಾ, ಯಾವುದು ಈ ನ್ಯಾಷನಲಿಸಮ್ ಅನ್ನೋ ಫೀಲಿಂಗು, ಇದು ಏನ್ ಮಾಡ್ತಪ್ಪ ಅಂತಂದ್ರೆ ಆ ಬ್ರಿಟಿಷರು ಮತ್ತೆ ಬೇರೆ ಬೇರೆ ಬ್ರಿಟಿಷ್ ಏನು ಫಾರಿನ್ ಇನ್ವೇಡರ್ಸ್ ಅಂತಂದ್ರೆ ಬೇರೆ ದೇಶಗಳಿಂದ ಬಂದ ಆಕ್ರಮಣ ಮಾಡಿದ್ರಲ್ವಾ, ಬೇರೆ ದೇಶದವರು ಯಾರು ಬಂದ್ರು, ಬ್ರಿಟಿಷರು ಬಂದ್ರು, ಡಚ್ಚರು ಮತ್ತೆ ಪೋರ್ಚುಗೀಸರು ಬಂದ್ರು. ಓಕೆ, ಸೊ ಇವರೆಲ್ಲ ಬಂದಂತ ಏನಾಯ್ತು, ಅವ್ರ ವಿರುದ್ಧ ಹೋರಾಡ್ಲಿಕ್ಕೆ ಈ ನ್ಯಾಷನಲಿಸಮ್, ರಾಷ್ಟ್ರೀಯತೆ ಅನ್ನೋ ಒಂದು ಭಾವ ಏನಾಯ್ತು, ಕಾರಣ ಆಯ್ತು. ನಾವು ಭಾರತೀಯರು, ನಾವ್ ಯಾಕೆ ನಿಮ್ಮನ್ನ ಬಿಡಬೇಕು. ಸೊ ಈ ಭಾವನೆಯಿಂದ ಸೊ ಹೋರಾಟಗಳು ಕೂಡ ನಡ್ಕೊ ಬಂದಿದೆ. ಓಕೆ, ಸೊ ನಿಮ್ಗೆ ಅದು ಕೂಡ ಏನು ನೆಕ್ಸ್ಟ್ ನೀವು 10th ಅಲ್ಲಿ ಇನ್ನೂ ಕೂಡ ಚೆನ್ನಾಗಿ ಕಲಿತಾ ಹೋಗ್ತೀರಾ ಹಿಸ್ಟ್ರಿಯಲ್ಲಿ. ಓಕೆ, ಸೊ ನಂತರ ದ ರಿಪಬ್ಲಿಕ್ ಡೇ ಪರೇಡ್ ದಟ್ ಟೇಕ್ಸ್ ಪ್ಲೇಸ್ ಆನ್ ದ 26th January early years at the ಕರ್ತವ್ಯ ಪಥ್ ನ್ಯೂ ಡೆಲ್ಲಿ ಇಸ್ ಅ ವಿಜುವಲ್ ಗ್ರ್ಯಾಂಡರ್ ಆಫ್ ನ್ಯಾಷನಲ್ ಇಂಟಿಗ್ರೇಷನ್. ನೋಡಿ, ಅತಿ ಮುಖ್ಯವಾಗಿ ಯಾವ್ದಪ್ಪ ಅಂತಂದ್ರೆ ಈ ಜನವರಿ 26 ಗಣರಾಜ್ಯೋತ್ಸವ ನಡೆಯುತ್ತಲ್ವಾ, ರಿಪಬ್ಲಿಕ್ ಡೇ. ಆ ದಿನ ಏನಾಗುತ್ತೆ ಹೇಳಿ, ಸೊ ನೀವು ನೋಡಿರ್ಬೋದು ಟಿವಿಲೆಲ್ಲ, ಆ ಗಣರಾಜ್ಯೋತ್ಸವ ದಿನ ಪ್ರತಿ ರಾಜ್ಯದ ಕೂಡ ಒಂದು ಸಿಂಬಲ್ ಅನ್ನ ಅಲ್ಲಿ ಕರ್ತವ್ಯ ಪಥದಲ್ಲಿ ಮೆರವಣಿಗೆ ಮಾಡ್ತಾ ಹೋಗ್ತಾರೆ. ಏನ್ ಹೇಳಿ, ಮೆರವಣಿಗೆ ಮಾಡ್ತಾ ಹೋಗ್ತಾರೆ. ಪ್ರತಿ ರಾಜ್ಯವನ್ನು ಕೂಡ ತನ್ನ ಡೈವರ್ಸಿಟಿನ ತೋರಿಸ್ತಾ ಹೋಗುತ್ತೆ ಇಂಡಿಯಾಗೆ. ಓಕೆ, ಸೊ ಪ್ರತಿ ಇದರಿಂದ ಒಂದು ಏನ್ ಮಾಡ್ತಾರೆ, ಒಂದು ಲೈಕ್ ಒಂದು ಐಡಲ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ತಗೊಂಡು ಹೋಗ್ತಾರಲ್ವಾ. ಸೊ ನೀವು ಪೇಪರಲ್ಲಾಗಲಿ ಪಿಕ್ಚರ್ಸ್ ಆಗಲಿ ನೋಡಿರ್ತೀರ ಅಂತ ಅನ್ಕೊಳ್ತೀನಿ. ಅದು ಏನಾಗಿದೆ, ಡೆಲ್ಲಿಲಿ ನಡ್ತಕ್ಕಂಥ ಈ ಒಂದು ಆ ಪ್ರೋಸೆಸ್ ಏನಿದೆ, ಸೊ ಇದು ಏನಾಗಿದೆ, ಕಾರಣ ಆಗಿದೆ ಆ ನ್ಯಾಷನಲ್ ಇಂಟಿಗ್ರೇಷನ್ಗೆ. ಓಕೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂತಂದ್ರೆ ರಾಷ್ಟ್ರೀಯ ಒಕ್ಕೂಟ ಅಂತ ಕರಿತೀವಿ ನಾವು. ಓಕೆ, ಅದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಜಸ್ಟ್ ಸಿಂಬಲ್ ಹಾಕಿದೀನಿ ನಮ್ಮ ಭಾರತದ್ದು. ಸೊ ಆಮೇಲೆ ನೋಡಿ, ಸೊ ಕಲ್ಚರಲ್ ರಿಲೇಟೆಡ್ ಏನಿದೆ ಡಿಫ್ರೆನ್ಸಸ್ ಇದೆ ನಮ್ಮ ದೇಶದಲ್ಲಿ ಹಲವಾರು ಭಾಗಗಳಲ್ಲಿ. ಮತ್ತೆ ವೈಲ್ಡ್ ಲೈಫ್ ರಿಲೇಟೆಡ್ ಕೂಡ ಕರ್ನಾಟಕದಲ್ಲಿ ಯಾವ ರೀತಿ ಅಂತ ಒಂದು ನೇಚರು ಪ್ರಕೃತಿ ಕಂಡು ಬರುತ್ತೋ ಅದು ಅಲ್ಲಿ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರಲ್ಲ. ಜಮ್ಮು ಕಾಶ್ಮೀರ ಕಂಡು ಬರೋದು ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಕಂಡು ಬರಲ್ಲ. ಸ್ಟೇಟಿಂದ ಸ್ಟೇಟ್ಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಬಟ್ ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇನೆ. ಯಾವ 3 ವಿಚಾರ ಮೇನ್ ಆಗಿ. ಓಕೆ, ಒಂದು ಕಲ್ಚರು. ಓಕೆ, ಕಲ್ಚರ್ ವಿಚಾರದಲ್ಲಿ ಡಿಫ್ರೆನ್ಸ್ ಇದೆ. ಓಕೆ, ಸೊ ನಂತರ ಯಾವುದು ರಿಲಿಜನ್ನು. ಓಕೆ, ರಿಲಿಜನ್ನು ನಂತರ ಯಾವ್ದು ಹೇಳಿ ನೇಚರ್. ಓಕೆ, ಅಂತಂದ್ರೆ ಏನೋ ನ್ಯಾಚುರಲ್ ಡೈವರ್ಸಿಟಿ. ಓಕೆ, ನ್ಯಾಚುರಲ್
ಡೈವರ್ಸಿಟಿ ಅಂತ ಹೇಳ್ತೀವಲ್ವ ನಾವು. ಸೊ ಇನ್ನೂ ಹಲವಾರು ಅಂಶಗಳಿದೆ. ಓಕೆ, ಬಟ್ ನಾನು ಇಲ್ಲಿ ಜಸ್ಟ್ ಇಷ್ಟು ಹೇಳಿದ್ದೀನಿ. ಓಕೆ, ಈ ತರ ಪ್ರತಿ ರಾಜ್ಯದಿಂದ ಪ್ರತಿ ರಾಜ್ಯಕ್ಕೂ ಆ ಕಲ್ಚರ್ ಅವ್ರು ಫಾಲೋ ಮಾಡ್ಕೊಂತ ಕಲ್ಚರು, ಅವ್ರು ಫಾಲೋ ಮಾಡ್ಕೊಂತ ರಿಲಿಜನ್, ಅವರ ಪ್ಲೇಸ್ ಇರ್ತಕ್ಕಂಥ ನ್ಯಾಚುರಲ್ ವೆಜಿಟೇಷನ್ ಅಂತ ಏನಿದೆಯಲ್ವಾ ಅದೆಲ್ಲ ಕೂಡ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ನ್ಯಾಷನಲ್ ಇಂಟಿಗ್ರೇಷನ್ ಅಂತಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಈಗ ನ್ಯಾಷನಲಿಸಮ್ ಬಗ್ಗೆ ನಾವು ಕಲ್ತಲ್ವಾ, ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ನ್ಯಾಷನಲ್ ಇಂಟಿಗ್ರೇಷನ್ ರಿಫರ್ಸ್ ಟು ದಟ್ ಸಿಚುಯೇಷನ್ ವೇರ್ ಆಲ್ ದ ಪೀಪಲ್ ಆಫ್ ದ ಕಂಟ್ರಿ ಫೀಲ್ ದೇ ಆರ್ ಒನ್ ಆಲ್ದೋ ದೇರ್ ಆರ್ ಡಿಫರೆನ್ಸಸ್ ವಿತ್ ರಿಗಾರ್ಡ್ ಟು ರೇಸ್, ರಿಲಿಜನ್, ಕಲ್ಚರ್ ಅಂಡ್ ಲ್ಯಾಂಗ್ವೇಜ್. ನೋಡಿ, ಸಿಂಪಲ್ ಆಗಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಸೊ ನೋಡಿ, ರಿಫರ್ಸ್ ಟು ದ ವೇರ್ ದ ಸಿಚುಯೇಷನ್, ಓಕೆ, ಇದು ಸಿಚುಯೇಷನ್ ವೇರ್ ದ ಆಲ್ ಪೀಪಲ್ ಆಫ್ ದ ಕಂಟ್ರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಜನರಲ್ ಆಗಿ ಬರೀತಾ ಇರೋದಪ್ಪ. ಓಕೆ, ಜಸ್ಟ್ ಜನರಲ್ ಆಗಿ ಒಂದು ಡಯಾಗ್ರಾಮ್ ಬರೀತಾ ಇದ್ದೀನಿ ನಾನು. ಸೊ ನೋಡ್ತಾ ಹೋಗಿ, ನೋಡಿ, ಜನರಲ್ ಆಗಿ ಒಂದು ಡಯಾಗ್ರಾಮ್ ಬರ್ತಿದ್ದೀನಿ. ಸೊ ನಮ್ಮ ಭಾರತದಲ್ಲಿ ಏನು ಇಷ್ಟು ಭಾಗದಲ್ಲಿ ಇದೆಯಲ್ವಾ, ಈ ಪೂರ್ತಿ ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇರ್ತಕ್ಕಂಥ ಜನಗಳಲ್ಲಿ ಒಂದು ಫೀಲಿಂಗ್ ಏನು, ನಾವೆಲ್ಲರೂ ಕೂಡ ದೇ ಆರ್ ಒನ್. ಓಕೆ, ನಾವೆಲ್ಲರೂ ಕೂಡ ಯಾರು, ನಾವೆಲ್ಲರೂ ಕೂಡ ಒನ್ ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಭಾವನೆ ಶುರುವಾಗುತ್ತಲ್ವಾ. ಸೊ ಇದನ್ನ ನಾವೇನ್ ಕರಿತೀವಿ, ನ್ಯಾಷನಲ್ ಇಂಟಿಗ್ರೇಷನ್. ಓಕೆ, ಸೊ ನೋಡಿ, ವೇರ್ ಆಲ್ ದ ಪೀಪಲ್ ಆಫ್ ದೇರ್ ಫೀಲ್ ದೇ ಆರ್ ಒನ್ ಆಲ್ದೋ ದೇರ್ ಆರ್ ಡಿಫರೆನ್ಸಸ್. ಓಕೆ, ಅಲ್ಲಿನ ಜನಗಳಲ್ಲಿ ಡಿಫ್ರೆನ್ಸಸ್ ಇದ್ರು ಕೂಡ ಯಾವ್ಯಾವ ವಿಚಾರದಲ್ಲಿ, ರೇಸ್ ಅಂತಂದ್ರೆ ರೇಸ್, ರಿಲಿಜನ್, ಕಲ್ಚರ್ ಮತ್ತೆ ಲ್ಯಾಂಗ್ವೇಜ್. ಅಂತಂದ್ರೆ ರೇಸ್ ಅಂತಂದ್ರೆ ಏನು, ವರ್ಗ. ಓಕೆ, ವರ್ಗ ಅಂತ ಹೇಳ್ತೀವಿ. ಮತ್ತೆ ರಿಲಿಜನ್, ಧರ್ಮ, ಅವ್ರು ಫಾಲೋ ಮಾಡ್ಕೊಂಡ ಧರ್ಮ. ಯಾರ್ಯಾರು ಇದಾರೆ ಹೇಳಿ, ಧರ್ಮ ಅಂತ ಬಂದಾಗ ಯಾರಿದ್ದಾರೆ, ಹಿಂದೂ ಇದಾರಲ್ವಾ, ಹಿಂದೂ ಇದಾರೆ, ಮುಸ್ಲಿಂ ಇದಾರೆ, ಕ್ರಿಶ್ಚಿಯನ್ ಇದಾರೆ, ಓಕೆ, ಜೈನರು ಇದಾರೆ, ಬೌದ್ಧರು ಇದಾರೆ. ಸೊ ಇಷ್ಟು ಜನ ಇದಾರೆ. ನಂತರ ಕಲ್ಚರಲ್ ಕೂಡ, ಓಕೆ, ಕಲ್ಚರ್ ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಕಲ್ಚರ್ ಕೂಡ ಸ್ಟೇಟ್ ಇಂದ ಸ್ಟೇಟ್ಗೆ ಡಿಫ್ರೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ಕೂಡ ಕರ್ನಾಟಕದಲ್ಲಿ ಕನ್ನಡ, ಓಕೆ, ಆಂಧ್ರ ತೆಲಂಗಾಣದಲ್ಲಿ ತೆಲುಗು, ತಮಿಳ್ನಾಡು ತಮಿಳ್, ಓಕೆ, ಅಲ್ಲಿ ನಾರ್ತ್ ಸೈಡ್ ಹೋದ್ರೆ ಹಿಂದಿ ಬರ್ತಲ್ವಾ, ಲಾಸ್ಟ್ ಸೈಡ್ ತೋರಿಸಿದ್ನಲ್ವಾ. ಸೊ ಈ ರೀತಿ ಏನು ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರೂ ಕೂಡ ಏನಾಗುತ್ತಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಫೀಲಿಂಗ್ ಅಲ್ಲಿ ನಾವು ಬದುಕ್ತೀವಲ್ವಾ, ಇದನ್ನ ನಾವು ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಓಕೆ, ಸಚ್ ಎ ಫೀಲಿಂಗ್ ಆಫ್ ಯೂನಿಟಿ ಅಮಂಗ್ ದ ಪೀಪಲ್ ಇಸ್ ನೆಸೆಸರಿ ಟು ಬಿಲ್ಡ್ ಎ ಸ್ಟ್ರಾಂಗ್ ನೇಷನ್. ಓಕೆ, ಏನಪ್ಪಾ ಅಂತಂದ್ರೆ ಈ ರೀತಿ ಆಗಿರ್ತಕ್ಕಂಥ ಏನೋ ಒಂದು ಯೂನಿಟಿ ಅಮಂಗ್ ದ ಪೀಪಲ್ ಇದೆಯಲ್ಲ, ಇದು ಏನಾಗಬೇಕು, ನೆಸೆಸರಿ ಆಗಿರ್ಬೇಕು. ಈ ರೀತಿ ಆಗಿರ್ತಕ್ಕಂಥ ಒಂದು ಯೂನಿಟಿ ಇದೆಯಲ್ವಾ, ಯೂನಿಟಿ ಅಂತಂದ್ರೆ ಏಕತೆಯ ಫೀಲಿಂಗು. ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ನಾವೇನಿರ್ತೀವಲ್ವಾ, ಅದೇನು ಕಾರಣ, ಅದು ಅತಿ ಮುಖ್ಯವಾಗಿ ಬೇಕು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಒಂದು ಸ್ಟ್ರಾಂಗ್ ನೇಷನ್, ಓಕೆ, ಒಂದು ಸದೃಢವಾಗಿರ್ತಕ್ಕಂಥ ರಾಷ್ಟ್ರವನ್ನ ಬಿಲ್ಡ್ ಮಾಡ್ಲಿಕ್ಕೆ ಈ ಕ್ಯಾರೆಕ್ಟರ್ಸು, ಓಕೆ, ಈ ರೀತಿಯಾಗಿರ್ತಕ್ಕಂಥ ಫೀಲಿಂಗು, ಏಕತೆ ಅನ್ನೋದು ಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನಂತರ ಇಂಡಿಯಾ ಇಸ್ ಅ ವಾಸ್ಟ್ ನೇಷನ್. ದಿಸ್ ಕಂಟ್ರಿ ಹ್ಯಾಸ್ ಪೀಪಲ್ ಹೂ ಸ್ಪೀಕ್ ಅಬೌಟ್ ದ ಲ್ಯಾಂಗ್ವೇಜಸ್ ಅಂಡ್, ಓಕೆ, dialects. According to the 8th schedule of constitution, 22 languages have been recognized as the official languages by our constitution. ನೋಡಿ, ಸೊ ನಮ್ಮ ಭಾರತ ಏನಾಗಿದೆ, ವ್ಯಾಸ್ಟ್ ಕಂಟ್ರಿ ಅಂತ ನಿಮಗೆ ಗೊತ್ತಿದೆ. ಓಕೆ, ನೋಡಿ, ತುಂಬಾ ದೊಡ್ಡದಿದೆ, ಚಿಕ್ಕ ದೇಶ ಅಲ್ಲಪ್ಪ ನಮ್ದು. ಓಕೆ, ಸೊ ವೆನ್ ಇಟ್ ಕಮ್ಸ್ ಟು ವರ್ಡ್ ಅಲ್ಲಿ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಇದು ಸೆವೆಂತ್ ಕಂಟ್ರಿ ಆಗಿ ಬರುತ್ತೆ. ಓಕೆ, ಸೊ ವರ್ಲ್ಡ್ ಅಲ್ಲಿ 7th ಕಂಟ್ರಿ ಆಗಿ ಬರ್ತಾ ಹೋಗ್ತದೆ. ಅತಿ ದೊಡ್ಡ ರಾಷ್ಟ್ರ, ಅಷ್ಟು ದೊಡ್ಡ ಒಂದು ಏನಿದೆ ದೇಶ ನಮ್ದು. ಇಂಥ ದೊಡ್ಡ ದೇಶದಲ್ಲಿ ನಾರ್ಮಲ್ ಆಗಿ ಎಷ್ಟು ಜನಸಂಖ್ಯೆನಂತೂ ಪ್ರೆಸೆಂಟ್ ನಾವು ನಂಬರ್ 1 ಇದ್ದೀವಿ ಅಂತಂದ್ಮೇಲೆ ಏನಾಗುತ್ತೆ ಹೇಳಿ, ಏನು ಡೈವರ್ಸಿಟಿ ಅನ್ನೋದು ಇದ್ದೇ ಇರುತ್ತೆ. ಸ್ಪೆಷಲ್ ಲ್ಯಾಂಗ್ವೇಜಸ್ ಅಂತ ಬಂದಾಗ ಪ್ರೆಸೆಂಟ್ಲಿ, ಓಕೆ, ನಮ್ಮ ಸಂವಿಧಾನದ 8th ಶೆಡ್ಯೂಲ್ ಅಂತಂದ್ರೆ ಏನು ಹೇಳಿ, ಕಾನ್ಸ್ಟಿಟ್ಯೂಷನ್ ಚಾಪ್ಟರ್ ಕಲ್ತಿದ್ದೀರಾ ನೀವು. ಓಕೆ, ನೋಡಿ, ನಮ್ಮ ಸಂವಿಧಾನದ 8ನೇ ಶೆಡ್ಯೂಲ್ ಅಲ್ಲಿ ಏನಿದೆ, ಎಷ್ಟಿದೆ ಅಂತಂದ್ರೆ ಟೋಟಲ್ 22 ಲ್ಯಾಂಗ್ವೇಜಸ್ ಇದೆ. ಕಾನ್ಸ್ಟಿಟ್ಯೂಷನ್ ಇಂದ ಕೊಟ್ಟಿರ್ತಕ್ಕಂಥದ್ದು ಒಂದು ಅಫಿಷಿಯಲ್ ಆಗಿ ಒಂದು ಏನು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದು 22 ಲ್ಯಾಂಗ್ವೇಜಸ್ ಇದೆ. ಓಕೆ, ಇನ್ನೂ ಜಾಸ್ತಿ ಇದೆ, ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರೋದು 22 ಇದೆ ಅಂತಂದ್ರೆ ನೀವು ಜಸ್ಟ್ ಥಿಂಕ್ ಮಾಡಿ, ಅಂದ್ರೆ ಅಷ್ಟು ಜನ ನಮ್ಮ ದೇಶದಲ್ಲಿ ಇದ್ದಾರೆ, ಡಿಫ್ರೆಂಟ್ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಕ್ಕಂಥವ್ರು. ಬಟ್ ಅವರೆಲ್ಲ ಇದ್ರು ಕೂಡ ನಾವೇನಾಗಿದ್ದೀವಿ, ಏಕತಂದೆ ಇದೀವಿ. ಎ ಯೂನಿಕ್ ಫೀಚರ್ ಇಸ್ ದ ಪ್ರಾಕ್ಟೀಸ್ ಆಫ್ ಸೆವರಲ್ ರಿಲಿಜನ್ಸ್, ಹಿಂದೂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಬುದ್ಧಿಸಮ್, ಜೈನಿಸಮ್, ಸಿಕ್ಕಿಸಮ್ ಅಂಡ್ ಪಾರ್ಸಿ ಇನ್ ಅವರ್ ಕಂಟ್ರಿ. ಸೊ ಅದೇ ರೀತಿ ಲ್ಯಾಂಗ್ವೇಜ್ ಆದ್ಮೇಲೆ ನಾವು ಏನೇನು ಫಾಲೋ ಮಾಡ್ತೀವಪ್ಪ ಅಂತಂದ್ರೆ ರಿಲಿಜನ್ ಅಂತ ಬಂದಾಗ ಯಾರ್ಯಾರು ಇದ್ದಾರೆ ಹೇಳಿ, ಹಿಂದೂಗಳಿದ್ದಾರೆ. ಓಕೆ ಅಲ್ವಾ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳಲ್ವಾ. ಹಿಂದೂಗಳಾದ್ಮೇಲೆ ಯಾರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಪಾರ್ಸಿ ಬರ್ತಾರೆ, ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ ಅಲ್ವಾ. ಸೊ ಈ 6 ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 1 2 3 4 5 6, ಓಕೆ, 7, ಓಕೆ, ಆಮೇಲೆ ಸಿಖ್ರು ಕೂಡ ಬರ್ತಾರೆ. ಓಕೆ, ನೋಡಿ, ಬೇರೆ ಬೇರೆ ಏನು ಧರ್ಮ ಆಚಾರ ವಿಚಾರಗಳನ್ನ, ಬೇರೆ ಬೇರೆ ದೇವ್ರನ್ನ ನಂಬತಕ್ಕಂಥ ವ್ಯಕ್ತಿಗಳನ್ನು ಕೂಡ ನಾವು ನಮ್ಮ ದೇಶದಲ್ಲಿ ನೋಡ್ತಾ ಹೋಗ್ಬೋದು.
ಓಕೆ. ಸೊ ನಂತರ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನೋಡ್ತಾ ಹೋಗೋಣ. ಅಂತಂದ್ರೆ ಏನ್ ಹೇಳಿ, ಸೊ ಇದಾದ್ಮೇಲೆ ವಿವಿಧತೆಯಲ್ಲಿ ಏಕತೆ, ವಿವಿಧತೆಯಲ್ಲಿ ಏಕತೆ ಅಂತಂದ್ರೆ ಏನ್ ಹೇಳಿ, ನಮ್ಮಲ್ಲಿ ಡೈವರ್ಸಿಟಿ ಇದೆ. ಓಕೆ, ಡಿಫ್ರೆಂಟ್ ಇದೆ ಎಲ್ಲ ವಿಚಾರದಲ್ಲೂ. ಲ್ಯಾಂಗ್ವೇಜ್ ಡಿಫ್ರೆಂಟ್ ಇದೆ, ರಿಲಿಜನ್ ಡಿಫ್ರೆಂಟ್ ಇದೆ, ಹಲವಾರು ವಿಚಾರಗಳಲ್ಲಿ ಡಿಫ್ರೆಂಟ್ ಪೀಪಲ್ ನಾವು ಹೊಂದಿದ್ದೀವಿ. ಬಟ್ ಆದ್ರೂ ಕೂಡ ನಾವೇನಾಗಿದ್ದೀವಿ, ಯೂನಿಟಿ, ಏಕತೆಯಿಂದ ಇದ್ದೀವಿ. ಓಕೆ, ಏಕತೆಯಿಂದ ಇದ್ದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಅಂತ ನಾವು ನೋಡ್ತಾ ಹೋಗೋಣ. ಸಿಮಿಲರ್ಲಿ, ಡಿಸ್ಪೈಟ್ ಡಿಫರೆನ್ಸ್ ಡ್ರೆಸ್, ಫುಡ್ ಹ್ಯಾಬಿಟ್ಸ್ ಅಂಡ್ ಸೋಷಿಯಲ್ ಸಿಸ್ಟಮ್, ವಿ ಆಲ್ ಹ್ಯಾವ್ ಎ ಸೆನ್ಸ್ ಆಫ್ ಒನ್ನೆಸ್. ನೋಡಿ, ನಮ್ಮಲ್ಲಿ ಇಷ್ಟೆಲ್ಲ ಕೂಡ ಡಿಫ್ರೆನ್ಸ್ ಇದೆ. ಯಾವ ವಿಚಾರದಲ್ಲಿ? ಡ್ರೆಸ್ಸು. ಓಕೆ, ಅದನ್ನ ನಾವು ತೊಡ್ತಕ್ಕಂಥ ಬಟ್ಟೆ. ಓಕೆ, ನಾವು ತೊಡ್ತಕ್ಕಂಥ ಬಟ್ಟೆಗಳಲ್ಲಿ ಏನಿದೆ, ಡಿಫ್ರೆನ್ಸ್ ಅನ್ನೋದಿದೆ ಅಲ್ವಾ. ಸೊ ಬೇರೆ ನೀವೇನು ಸ್ಟೇಟಿಂದ ಸ್ಟೇಟಿಗೆ ಏನಾಗುತ್ತೆ, ಅವರ ಒಂದು ಬಟ್ಟೆ ಸ್ಟೈಲ್ಗಳು, ಅವ್ರು ಆಗ್ತಕ್ಕಂಥ ಸಾಂಪ್ರದಾಯಿಕ ಏನು ಡ್ರೆಸ್ಗಳಂತ ಇದೆಯಲ್ವಾ, ಅದು ಚೇಂಜ್ ಆಗ್ತಾ ಹೋಗುತ್ತೆ ಪ್ಲೇಸ್ ಟು ಪ್ಲೇಸು. ಮತ್ತೆ ಇನ್ಯಾವುದರಲ್ಲಿ? ಫುಡ್ ಹ್ಯಾಬಿಟ್ಸು, ಆಹಾರ ಪದ್ಧತಿಲೂ ಕೂಡ ಸೇಮ್ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ಫಾಲೋ ಮಾಡೋದನ್ನ ನಾರ್ತ್ ಸೈಡ್ ಅಷ್ಟು ಇಷ್ಟಪಡಲ್ಲ, ಅಥವಾ ನಾರ್ತ್ ಸೈಡ್ ಅಲ್ಲಿನ ಜನ ಇಷ್ಟಪಡ್ತಕ್ಕಂಥದ್ದನ್ನ ನಾವು ದಕ್ಷಿಣ ಭಾಗದವರು ಅಷ್ಟು ಇಷ್ಟಪಡ್ಲಿಕ್ಕೆ ಹೋಗಲ್ಲ. ಸೊ ಇದು ದೇಶ ಅಂತಲ್ಲ, ಇದೇನಾಗುತ್ತಪ್ಪ ಅಂತಂದ್ರೆ ಈವನ್ ಒಂದು ಡಿಸ್ಟಿಕ್ ಒಳಗೂ ಡಿಫ್ರೆನ್ಸ್ ಇದೆ ಸ್ಟೂಡೆಂಟ್ಸ್. ಡಿಸ್ಟಿಕ್ ಒಳಗಡೆ ಏನ್ ಹೇಳಿ, ಒಂದು ಜಿಲ್ಲೆಯಿಂದ ಜಿಲ್ಲೆಗೆ ವ್ಯತ್ಯಾಸ ಇರುತ್ತೆ. ಒಂದೇ ಜಿಲ್ಲೆಯಲ್ಲಿ ಸಪೋಸ್ 8 ತಾಲೂಕು ಇದೆ ಅಂತಂದ್ರೆ, ಆ 8 ತಾಲೂಕಲ್ಲಿ ಒಂದು 5 ತಾಲೂಕಲ್ಲಿ ಫಾಲೋ ಮಾಡ್ತಕ್ಕಂಥ ಫುಡ್ ಸ್ಟೈಲ್ನ ಇನ್ನು 3ರಲ್ಲಿ ಬೇರೆ ಇರುತ್ತೆ. ಆ ರೀತಿ ಈ ಡೈವರ್ಸಿಟಿ ಅನ್ನೋದು ಕೇವಲ ರಾಜ್ಯಗಳ ಮಧ್ಯೆ ಅಲ್ಲ. ಸೊ ಏನಲ್ಲಿ ಗ್ರಾಮಗಳ ಮಧ್ಯೆ, ತಾಲೂಕ್ ಮಧ್ಯೆ, ಡಿಸ್ಟ್ರಿಕ್ಟ್ ಮಧ್ಯೆ, ಸ್ಟೇಟ್ ಮಧ್ಯೆ, ಈ ರೀತಿ ರೂಟಿಂದೆಲ್ಲ ಏನಾಗಿದೆ, ತುಂಬಾ ಜಾಸ್ತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ನಂತರ ಸೋಷಿಯಲ್ ಸಿಸ್ಟಮ್ ಅಲ್ಲೂ ಕೂಡ ಏನಿದೆ, ಕೆಲವೊಂದು ಅವರ ಆಚರಣೆ, ವಿಚಾರಗಳು, ಓಕೆ, ಕೆಲವೊಂದು ಪ್ರಾಕ್ಟೀಸ್ ಅಲ್ಲೂ ಕೂಡ ಏನಿದೆ, ಚೇಂಜಸ್ ಇದೆ. ಬಟ್ ಆದ್ರೂ ಕೂಡ ನಾವೇನಾಗಿದ್ದೀವಿ, ಒನ್ನೆಸ್ ಅಂತಂದ್ರೆ ಒಂದಾಗಿದ್ದೀವಿ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಫೀಲಿಂಗು ನಮಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಆಲ್ದೋ ಜಿಯೋಗ್ರಫಿಕಲಿ ಡೈವರ್ಸ್, ಈಚ್ ಪಾರ್ಟ್ ಈಸ್ ಪೊಲಿಟಿಕಲಿ ಯುನೈಟೆಡ್ ಅಂಡ್ governed under a single constitution in spite of all differences in various aspects. India stands on a foundation of unity. ನೋಡಿ, ಆದರೂ ಜಿಯೋಗ್ರಫಿಕಲಿ ಡೈವರ್ಸ್, ಈಚ್ ಪಾರ್ಟ್ ಇಸ್ ಪೊಲಿಟಿಕಲಿ ಯುನೈಟೆಡ್ ಅಂಡ್ ಗವರ್ನ್ಡ್ ಅಂಡರ್ ಎ ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಓಕೆ, ನೋಡಿ, ವೆರಿ ಇಂಪಾರ್ಟೆಂಟ್ ಅಂಶ ಯಾವುದಪ್ಪ ಅಂತಂದ್ರೆ, ಸೊ ನಮ್ಮ ಜಿಯೋಗ್ರಫಿಕಲಿ ಅಂತ ಬಂದಾಗಲೂ ಕೂಡ ಏನಾಗುತ್ತೆ, ಜಿಯೋಗ್ರಫಿಕಲ್ ಅಂತಂದ್ರೆ ಏನು ಹೇಳಿ, ನಾನು ಆಲ್ರೆಡಿ ಹೇಳಿದಲ್ವಾ, ನ್ಯಾಚುರಲ್ ವಿಚಾರದಲ್ಲಿ. ಓಕೆ, ಆ ಮಣ್ಣಾಗಿರ್ಬೋದು, ಮತ್ತೆ ಆ ಮಣ್ಣಿನ ವಿಚಾರದಲ್ಲಿ, ಮತ್ತೆ ಅಲ್ಲಿರ್ತಕ್ಕಂಥ ವಾತಾವರಣದ ವಿಚಾರದಲ್ಲಿ, ಈ ವಿಚಾರಗಳ ಕೂಡ ನಮ್ಮಲ್ಲಿ ಏನಿದೆ, ಹಲವಾರು ಏನಿದೆ ಡಿಫ್ರೆನ್ಸಸ್ ಅನ್ನೋದಿದೆ ಜಿಯೋಗ್ರಫಿಕಲಿ, ಭೌಗೋಳಿಕವಾಗಿನೂ ಕೂಡ ಅಲ್ವಾ. ಪ್ರಾಣಿ ಪಕ್ಷಿಗಳ ಒಂದು ಸಂತತಿಯಲ್ಲಾಗಿರ್ಬೋದು, ಕರ್ನಾಟಕದಲ್ಲಿ ಆನೆಗಳು ಜಾಸ್ತಿ ಇದೆ, ಬೇರೆ ಸ್ಟೇಟಲ್ಲಿ ಇನ್ನೊಂದು ಯಾವುದೋ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ರೀತಿ ಎಲ್ಲ ಚೇಂಜ್ ಆಗಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಥವಾ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಎನ್ವಿರಾನ್ಮೆಂಟು ನಾರ್ತ್ ಪಾರ್ಟ್ನ ಸ್ಟೇಟ್ಗಳಲ್ಲಿ ಇರೋದಿಲ್ಲ. ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲಪ್ಪ. ಸೊ ಇಷ್ಟೆಲ್ಲ ಆದ್ರೂ ಕೂಡ ನಾವೇನಾಗಿದ್ದೀವಿ, ಒಂದಾಗಿದ್ದೀವಿ. ಓಕೆ, ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಇದಂತೂ ವೆರಿ ಇಂಪಾರ್ಟೆಂಟ್. ಓಕೆ, ಯಾವ್ದು ಹೇಳಿ, ಇಷ್ಟೆಲ್ಲ ಡಿಫ್ರೆನ್ಸ್ ಆಗಿರ್ತಕ್ಕಂಥ ಈ ಒಂದು ಜನಗಳನ್ನ ಎಲ್ಲರೂ ಕೂಡ, ಓಕೆ, ಕಾಶ್ಮೀರದಿಂದ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ, ಮತ್ತೆ ಗುಜರಾತ್ನ ಲಾಸ್ಟ್ ಇಂದ ಈ ಕಡೆ ಅರುಣಾಚಲ ಪ್ರದೇಶದ ಭಾಗವರೆಗೂ ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರು ಕೂಡ ನಾವೆಲ್ಲರೂ ಕೂಡ ಒಂದೇ ಒಂದು ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಬರ್ತೀವಿ. ನಮ್ಮ ದೇಶದ ಒಂದೇ ಕಾನ್ಸ್ಟಿಟ್ಯೂಷನ್ ಅಂಡರಲ್ಲಿ ಬರ್ತೀವಿ. ಓಕೆ, ಎಲ್ಲರೂ ಕೂಡ ಒಂದೇ ಸಂವಿಧಾನ ಅಂಡರಲ್ಲಿ ನಾವು ರೂಲ್ ಆಗೋದು. ಸೇಮ್ ಜಮ್ಮು ಕಾಶ್ಮೀರದವ್ರು ಯಾವ ರೂಲು ನಮಗೂ ಅದು ಅಪ್ಲೈ ಆಗುತ್ತೆ, ದೇಶದ ಎಲ್ಲ ಭಾಗಗಳಿಗೂ ಅಪ್ಲೈ ಆಗುತ್ತೆ. ಇದೇನು ಕಾರಣ ಆಗುತ್ತೆ, ಒನ್ನೆಸ್, ನಾವೆಲ್ಲರೂ ಕೂಡ ಒಂದೇ ಅನ್ನೋದಕ್ಕೆ ಕಾರಣ ಆಗುತ್ತೆ. ಸೊ ಇದು ನಿಮಗೆ ಕ್ಲಿಯರ್ ಆಗಿರಲಿ. ಬಿಸೈಡ್ಸ್ all geographical, social, linguistic, cultural, political, religious and racial variations, there are certain common aspects of the Indian lifestyle from the Himalayas to Kanyakumari, such as uniform administrative system, efficient communication tools and modern education system have enabled Indians to nurture a feeling of oneness. ನೋಡಿ, ಇದ್ರ ಜೊತೆಗೆ ಈ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಜೊತೆಗೆ ಇಷ್ಟೆಲ್ಲ ಡಿಫ್ರೆನ್ಸ್ಗಳ ಜೊತೆಗೆ ಕೆಲವೊಂದು ಏನಿದೆ, ನಾವು ಯೂನಿಫಾರ್ಮ್ ಆಗಿ ಅಂದ್ರೆ ಯೂನಿಫಾರ್ಮ್ ಅಂತಂದ್ರೆ ಈಕ್ವಲ್ ಆಗಿ ಅಂತಂದ್ರೆ ಬೇರೆ ಜೊತೆ ಹಂಚ್ಕೊಂಡು, ಬೇರೆ ಸ್ಟೇಟ್ಗಳ ಹಂಚ್ಕೊಂಡು ನಾವು ಫಾಲೋ ಮಾಡ್ತಾ ಹೋಗ್ತೀವಿ. ಯಾವುದು? ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಆಲ್ರೆಡಿ ನಾನು ಹೇಳಿದ್ನಲ್ವಾ, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಅಂತ. ಅದನ್ನ ನಂತರ ಕಮ್ಯುನಿಕೇಶನ್ ಟೂಲ್ಸ್ ನಮ್ಮ ದೇಶಾದ್ಯಂತ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ, ಒಂದನ್ನೇ ನಾವು ಬಳಸ್ತಾ ಹೋಗ್ತೀವಿ ಅಲ್ವಾ. ಸೊ ಅದಾದ ನಂತರ ಮಾಡರ್ನ್ ಎಜುಕೇಶನ್ ಸಿಸ್ಟಮ್. ಕೆಲವೊಂದು ಮಾಡರ್ನ್ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಕೂಡ ಕೆಲವೊಮ್ಮೆ ಸಿಮಿಲಾರಿಟಿ ಅನ್ನೋದು ನಮ್ಮ ದೇಶಾದ್ಯಂತ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ನಾವೇನ್ ಮಾಡ್ತೀವಿ, ಇದೆಲ್ಲ ಮುಖಾಂತರ ನಮಗೆ ಆ ಒನ್ನೆಸ್ ಅನ್ನೋ ಫೀಲಿಂಗ್ ಬರ್ತಾ ಹೋಗ್ತೇವೆ. ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ನಮಗೆ ಬರುತ್ತೆ ಅಲ್ವಾ. ಸೊ ಇದೆಲ್ಲ ಕೂಡ ನೋಡಿ, ತುಂಬಾ ಸುಲಭ ಆಗಿದೆ ಚಾಪ್ಟರ್ ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟು ನಮಗೆ ಕ್ಲಿಯರ್ ಆಗಿರ್ಲಪ್ಪ. ನೋಡಿ, ಈಗ ಫ್ಯಾಕ್ಟರ್ಸ್ ವಿಚ್ ಎನೇಬಲ್ ಯೂನಿಟಿ ಇನ್ ಡೈವರ್ಸಿಟಿ. ಯಾವ್ಯಾವ ಫ್ಯಾಕ್ಟರ್ಸು ಆ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಓಕೆ, ಫಸ್ಟ್ ಒನ್
ಜಿಯೋಗ್ರಾಫಿಕಲ್ ಯೂನಿಟಿ ಅಂತಂದ್ರೆ ಭೌಗೋಳಿಕವಾಗಿ. ಓಕೆ, ಜಿಯೋಗ್ರಾಫಿಕಲಿ ನೋಡ್ತಾ ಹೋಗೋಣ. ಜಿಯೋಗ್ರಾಫಿಕಲ್ ಅಂತಂದ್ರೆ ಏನ್ ಹೇಳಿ, ಲ್ಯಾಂಡು, ಏರು, ಸೊ ಈ ರೀತಿ ಬರುತ್ತಲ್ವಾ. ಜಿಯೋಗ್ರಫಿ ನೀವು ಕೂಡ ಓದಿದಿರಲ್ಲ, ಈ ವಿಚಾರ ನೋಡ್ತಾ ಹೋದ್ರೆ ನಾವು ದ ಹಿಮಾಲಯನ್ ಮೌಂಟೇನ್ಸ್ ರೇಂಜ್, ದ ಬೇ ಆಫ್ ಬೆಂಗಾಲ್, ದ ಇಂಡಿಯನ್ ಓಷನ್ ಅಂಡ್ ದ ಅರೇಬಿಯನ್ ಸಿ ಸಪರೇಟ್ ಇಂಡಿಯಾ ಫ್ರಮ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ನೋಡಿ ಏನ್ ಮಾಡ್ತಾರಪ್ಪ ನೋಡಿ, ನಮ್ಮ ಭಾರತ ನಿಮ್ಗೆ ಗೊತ್ತಿದೆಯಲ್ವಾ. ನೋಡಿ ಈ ಪಾರ್ಟಲ್ಲಿ ಏನಿದೆ, ಈ ಪಾರ್ಟಲ್ಲಿ ಏನಿದೆ, ಹಿಮಾಲಯಸ್ ಇದೆ ಅಲ್ವಾ. ಹಿಮಾಲಯಸ್ ಈ ರೀತಿ ಇದೆ ಹಿಮಾಲಯಸ್. ಸೊ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಲ್ವಾ. ನೋಡಿ ಈ ಪಾರ್ಟಲ್ಲಿ ಹಿಮಾಲಯಸ್ ಇದೆ, ಈ ಪಾರ್ಟಲ್ಲಿ ಹಿಮಾಲಯಸ್ ಇದೆ, ಮತ್ತೆ ಈ ಕಡೆ ಬೇ ಆಫ್ ಬೆಂಗಾಲ್ ಇದೆ ನಮ್ಮ ಭಾರತದ ಪೂರ್ವ ಭಾಗಕ್ಕೆ. ಪಶ್ಚಿಮ ಭಾಗಕ್ಕೆ ಅರೇಬಿಯನ್ ಸಿ ಇದೆ. ಸೊ ಸೌತ್ ಅಲ್ಲಿ ಇಂಡಿಯನ್ ಓಷಿಯನ್ ಇದೆ ಅಲ್ವಾ. ಸೊ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮನ್ನ ರೆಸ್ಟ್ ಆಫ್ ದ ವರ್ಲ್ಡ್ ಇಂದ, ಬೇರೆ ಜಗತ್ತಿಂದ ಏನ್ ಮಾಡುತ್ತೆ, ಬೇರೆ ದೇಶಗಳಿಂದ ಸಪ್ರೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಸೊ ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ಯಾವುದು ಮಾಲ್ಡೀವ್ಸ್ ಮತ್ತೆ ಅಷ್ಟು ಕಂಟ್ರಿಗಳು ಬರಲ್ಲ, ಇಲ್ಲಿ ಶ್ರೀಲಂಕಾ ಬರ್ಬಿಟ್ರೆ. ಸೊ ಈ ಕಡೆ ಆಫ್ರಿಕಾ ಖಂಡ ಬರ್ತಲ್ವಾ, ಅದರಿಂದ ನೋಡಿ ಅರೇಬಿಯನ್ ಸಿ ಸಪ್ರೇಟ್ ಮಾಡಿದ್ರೆ ಈ ಕಡೆ ಮಯನ್ಮಾರ್ ಮತ್ತೆ ಈ ಸೌತ್ ಈಸ್ಟ್ ಕಂಟ್ರೀಸ್ಗಳಿಂದ ಯಾವುದು ಬೇ ಆಫ್ ಬೆಂಗಾಲ್ ಸಪ್ರೇಟ್ ಮಾಡುತ್ತೆ. ಸೊ ನಂತರ ಇಲ್ಲಿ ಚೈನಾದಿಂದ ಹಿಮಾಲಯಸ್ ನಮ್ಮನ್ನ ಸಪ್ರೇಟ್ ಮಾಡುತ್ತೆ, ಚೈನಾ ಮತ್ತೆ ಟಿಬೆಟ್ ಆ ಭಾಗದಿಂದ. ಓಕೆ, ಸೊ ಅನ್ನೋದನ್ನ ಇಲ್ಲಿ ಹೇಳಿದರೆ, ದ ಸಿಂಗಿಂಗ್ ಆಫ್ ನ್ಯಾಷನಲ್ ಎಂಥಮ್ ಬೈ ಪೀಪಲ್ ಲಿವಿಂಗ್ ಜಿಯೋಗ್ರಫಿಕಲಿ ಸಿಗ್ನಿಫೈಸ್ ದ ಯೂನಿಟಿ ಆಫ್ ದ ನೇಷನ್. ನೋಡಿ ಇಷ್ಟೆಲ್ಲ ಜನ ಇದೀವಲ್ವ ನಾವು ಜಿಯೋಗ್ರಫಿಕಲಿ ಇರೋ, ನ್ಯಾಷನಲ್ ಅಂತ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ನ್ಯಾಷನಲ್ ಅಂತ ನಮ್ಮೆಲ್ಲರೂ ಕೂಡ ಬೇರೆ ಬೇರೆ ಇದೆಯಾ, ಇಲ್ಲ ಅಲ್ವಾ. ನಾವೆಲ್ಲರೂ ಕೂಡ ಏನಾಗ್ತೀವಿ, ಒಂದೇ ಒಂದು ನ್ಯಾಷನಲ್ ಆಂಥಮ್ ಏನಿದೆ, ರಾಷ್ಟ್ರಗೀತೆ ಜನಗಣಮನ ಏನಿದೆಯಲ್ವಾ, ಅದನ್ನ ಏನು ನಾವು ಹೇಳ್ತೀವಿ. ಸೊ ಇದ್ರ ಮುಖಾಂತರ ಏನಾಗುತ್ತೆ, ನಮ್ಮ ಏಕತೆನ ನಾವು ತೋರಿಸ್ತಾ ಹೋಗ್ತೀವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನಂತರ ಪೊಲಿಟಿಕಲ್ ಯೂನಿಟಿ. ಓಕೆ, ಅಂತಂದ್ರೆ ರಾಜಕೀಯವಾಗಿ. ಜಿಯೋಗ್ರಫಿಕಲ್ ಇಷ್ಟೇ ಇರೋದು ನಿಮಗೆ ಸಾಕು. ಓಕೆ, ಜಿಯೋಗ್ರಫಿಕಲ್ ಅಂದ್ರೆ ನೆನ್ಪಿಟ್ಕೊಡ್ರಪ್ಪ, ನಾನು ಏನೇನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನೋ ಅದೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಇಲ್ಲಿ ಏನೇನು ಮಾರ್ಕ್ ಮಾಡ್ತಾ ಇದ್ದೀನಪ್ಪ ನಿಮಗೆ ಈ ಬಾಕ್ಸ್ ಇದರಲ್ಲಿ, ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಪೊಲಿಟಿಕಲ್ ಯೂನಿಟಿ ಅಂತ ಬಂದ್ರೆ, ಹೋಮೋಜಿನಿಯಸ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್ ಇಂಡಿಯಾ ಹಸ್ ಅಚೀವ್ಡ್ ಎ ಪೊಲಿಟಿಕಲ್ ಯೂನಿಟಿ ಥ್ರೂ ಸಿಂಗಲ್ ಕಾನ್ಸ್ಟಿಟ್ಯೂಷನ್. ಓಕೆ, ಸಿಂಗಲ್ ಕಾನ್ಸ್ಟಿಟ್ಯೂಷನ್, ಯೂನಿಫಾರ್ಮ್ ಲಾಸ್, ಎಜುಕೇಶನ್ ಸಿಸ್ಟಮ್, ಜುಡಿಷಿಯಲ್ ಸಿಸ್ಟಮ್, ಸ್ಟ್ರಾಂಗ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ಸ್. ನೋಡಿ ಏನ್ ಹೇಳಿದಾರೆ, ಪೊಲಿಟಿಕಲ್ ಯೂನಿಟಿ ಅನ್ನೋದ್ರಲ್ಲಿ ನಿಮಗೆ ಯಾವ್ಯಾವ ಅಂಶಗಳು ಬರ್ತದೆ ಅಂದ್ರೆ, ಒಂದು ಸಿಂಗಲ್ ಕಾನ್ಸ್ಟಿಟ್ಯೂಷನ್, ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಪಕ್ಕ. ಓಕೆ, ನಂತರ ಯೂನಿಫಾರ್ಮ್ ಲಾಸ್, ದೇಶಾದ್ಯಂತ ಕೆಲವೊಂದು ವಿಚಾರಗಳಲ್ಲಂತೂ ಏನಿದೆ ಒಂದೇ ಕಾನೂನು ಅನ್ನೋದು ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೋಗ್ಬೋದು. ಎಲ್ಲ ವಿಚಾರದಲ್ಲೂ ಇಲ್ಲ, ಬಟ್ ಕೆಲವೊಂದರಲ್ಲಂತೂ ಯೂನಿಫಾರ್ಮ್ ಲಾಸ್ ಅಂತೂ ದೇಶಾದ್ಯಂತ ಇದೆ. ಅದಾದ ನಂತರ ಎಜುಕೇಶನಲ್ ಸಿಸ್ಟಮ್ಗೂ ಕೂಡ ಏನಿದೆ, ಕೆಲವೊಂದು ಕಡೆ ನಾವು ಏನ್ ಮಾಡ್ತೀವಿ, ಯೂನಿಫಾರ್ಮಿಟಿಯನ್ನ ಮೇಂಟೈನ್ ಮಾಡ್ತೀವಿ ಸೇಮ್ ದೇಶಾದ್ಯಂತ. ನಂತರ ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ವಾ, ಇದು ಎಲ್ಲ ಕಡೆ ಸೇಮು. ಏನು ಜುಡಿಷಿಯಲ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಉತ್ತರ ಪ್ರದೇಶದವ್ರಿಗೆ ಚೇಂಜು, ಕರ್ನಾಟಕದವ್ರಿಗೆ ಚೇಂಜು ಆ ರೀತಿ ಇದೆಯಾ, ಗುಜರಾತ್ ಅವ್ರಿಗೆ ಚೇಂಜು, ತಮಿಳ್ನಾಡು ಚೇಂಜ್ ಆ ರೀತಿ ಏನು ಇಲ್ವಲ್ಲ. ಸೊ ಸೇಮ್ ಇದೆಯಲ್ಲ, ಇದು ಏನು ಮಾಡುತ್ತೆ, ಈ ಎಲ್ಲ ಅಂಶಗಳು ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ವಾ ಗ್ರೀನ್ ಕಲರ್ಲಿ, ಅದೆಲ್ಲ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಸ್ಟ್ರಾಂಗ್ ಸೆಂಟ್ರಲ್ ಗವರ್ನಮೆಂಟ್, ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಏನು ಸೆಂಟ್ರಲ್ ಗವರ್ನಮೆಂಟ್, ಕೇಂದ್ರ ಸರ್ಕಾರ ಮತ್ತೆ ಅಡ್ಮಿನಿಸ್ಟ್ರೇಷನ್, ಅದರ ಆಡಳಿತ, ಸೆಂಟ್ರಲ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್ಸ್. ಓಕೆ, ತುಂಬಾ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಂಟ್ರಲ್ ಗವರ್ನಮೆಂಟ್ ನ ಅಡ್ಮಿನಿಸ್ಟ್ರೇಷನ್ ಆಡಳಿತ ಕೂಡ ಏನಾಗುತ್ತೆ, ಒನ್ನೆಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ರಾಜ್ಯ ಸರ್ಕಾರಗಳು ಕೂಡ ಇದೆ, ಅವುಗಳಿಗೂ ಕೂಡ ಪವರ್ ಇದ್ರೂ ಕೂಡ ಜಾಸ್ತಿ ಪವರ್ ಯಾರ ಹತ್ರ ಇರುತ್ತಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಇರುತ್ತಲ್ವಾ. ಇದಿಷ್ಟು ಏನು ಅಂಶಗಳು. ಇದಾದ ನಂತರ ವಿ ಹ್ಯಾವ್ ಇಂಡಿಯನ್ ಪೊಲಿಟಿಕಲ್ ಐಡೆಂಟಿಫಿಕೇಶನ್ ಆಸ್ ವೆಲ್ ಆಸ್ ಯೂನಿವರ್ಸಲ್ ಸ್ಟ್ಯಾಂಡರ್ಡ್ಸ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್, ಹೆಲ್ತ್, ಲಾ ಅಂಡ್ ಕನೆಕ್ಟಿವಿಟಿ. ನೋಡಿ ಸೊ ನೋಡಿ ಈ ಇಷ್ಟು ಅಂಶಗಳಿದೆ, ಎಜುಕೇಶನ್, ಆರೋಗ್ಯ, ಲಾ ಮತ್ತೆ ಕನೆಕ್ಟಿವಿಟಿ, ಈ ವಿಚಾರಗಳಲ್ಲಿ ನಾವೇನಾಗಿದ್ವಿ, ಯೂನಿವರ್ಸಲ್ಲಿ ಎಲ್ಲರೂ ಕೂಡ ಕನೆಕ್ಟ್ ಆಗಿದೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನಂತರ ರಿಲಿಜಿಯಸ್ ಯೂನಿಟಿ. ರಿಲಿಜಿಯಸ್ ಅಂತಂದ್ರೆ ಧಾರ್ಮಿಕವಾಗಿ ಏಕತೆ. ಓಕೆ, ಯೂನಿಟಿ ಅಂತಂದ್ರೆ ಏನ್ ಹೇಳಿ, ಏಕತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರ್ಬೇಕಪ್ಪ. ಓಕೆ, ಧಾರ್ಮಿಕವಾಗಿ ಸೊ ನಾವು ಹೆಂಗಿದೀವಿ ಅಂತ ನೋಡ್ತಾ ಹೋಗೋಣ. ಓಕೆ, ಯಾವ ರೀತಿ ಯೂನೈಟ್ ಆಗಿದೀವಿ ನಮ್ಮ ದೇಶದಲ್ಲಿ ಅಂತಂದ್ರೆ, ಇಂಡಿಯಾ ಇಸ್ ದ ಮಲ್ಟಿ ರಿಲಿಜಿಯಸ್ ನೇಷನ್. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಲಪ್ಪ, ನಮ್ಮ ಭಾರತ ಏನ್ ಹೇಳಿ ಮಲ್ಟಿ ರಿಲಿಜಿಯಸ್ ಅಂತಂದ್ರೆ ಹಲವಾರು ಧರ್ಮಗಳ ಜನರು ಇಲ್ಲಿ ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಓಕೆ, ಸೊ ದೇರ್ ಆರ್ ರಿಲಿಜನ್ಸ್ ಲೈಕ್ ಹಿಂದೂಯಿಸಮ್. ಓಕೆ, ಹಿಂದೂಯಿಸಮ್, ಬುದ್ಧಿಸಮ್. ಓಕೆ, ಇಲ್ಲಿದೆ ನೋಡಿ, ಬುದ್ಧಿಸಮ್, ಜೈನಿಸಮ್, ಸಿಖಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ ಮತ್ತೆ ಪಾರ್ಸಿ. ಆಲ್ರೆಡಿ ನಾನು ಹೇಳಿದ್ನಲ್ವಾ. ಓಕೆ, ಸೊ ಇದೆಲ್ಲ ಏನಾಗುತ್ತೆ, ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟೆಲ್ಲ ಧರ್ಮಗಳ ಜನರು, ಬೇರೆ ಬೇರೆ ದೇವರು, ಬೇರೆ ಬೇರೆ ಧರ್ಮಗಳನ್ನು ನಂಬತಕ್ಕಂಥ ಜನರು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಸೊ ಎವ್ರಿ ರಿಲಿಜನ್ ಈಸ್ ಸೆಲೆಬ್ರೇಟಿಂಗ್ ಇಟ್ಸ್ ಓನ್ ಫೆಸ್ಟಿವಲ್. ಪೀಪಲ್ ಆಫ್ ಒನ್ ರಿಲಿಜನ್ ಅಂಡ್ ಪೀಪಲ್ ಆಫ್ ಅನದರ್ ರಿಲಿಜನ್ ಪಾರ್ಟಿಸಿಪೇಷನ್ ಇನ್ ದ ಫೆಸ್ಟಿವಲ್ಸ್. ನೋಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಪ್ರತಿ ಧರ್ಮದವರು ಕೂಡ ಅವರವರ ಒಂದು ಏನು ಆ ಫೆಸ್ಟಿವಲ್ಸ್ ಏನಿರುತ್ತಲ್ವಾ,
ಫೆಸ್ಟಿವಲ್ಸ್, ಹಬ್ಬ ಆಚರಣೆಗಳು. ಸೊ ಲೈಕ್ ಈಗ ಹಿಂದೂಗಳಿಗೆ ಯಾವ ರೀತಿ ಏನಿದೆ, ಗೌರಿ ಗಣೇಶ ಹಬ್ಬ, ಓಕೆ, ಮಹಾಶಿವರಾತ್ರಿ, ಮತ್ತೆ ಏನು ಯುಗಾದಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ ಮುಸಲ್ಮಾನರು ಕೂಡ ಏನು ಮಾಡ್ತಾರೆ, ರಂಜಾನ್ ಬಕ್ರೀದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಕ್ರಿಶ್ಚಿಯನ್ಸ್ ಕೂಡ ಏನು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತಾರಲ್ವಾ. ಸೊ ಇದೇ ರೀತಿ ಏನು ಅವ್ರವ್ರ ಆಚರಣೆಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಮತ್ತೆ ನಾವು ತುಂಬಾ ಕಡೆ ನೋಡ್ಬೋದು. ಸೊ ನೋಡಿ, ಹಿಂದೂಗಳಿಗೆ ಏನಾದರೂ ಫಂಕ್ಷನ್ಸ್ ಆದ್ರೆ, ಸಮಾರಂಭಗಳಾದ್ರೆ, ಅಲ್ಲಿ ಮುಸಲ್ಮಾನರು ಮತ್ತೆ ಬೇರೆ ಧರ್ಮದವರು ಏನು ಮಾಡ್ತಾರೆ, ಬಂದು ಹೆಲ್ಪ್ ಮಾಡ್ತಾರೆ. ಸೊ ಅವರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿ ಮುಸಲ್ಮಾನರಲ್ಲೂ ಕೂಡ ಏನಾದರೂ ಆದರೆ, ಏನಾದ್ರು ಸಭೆ ಸಮಾರಂಭಗಳಾದ್ರೆ ಅಲ್ಲಿಗೂ ಕೂಡ ಏನು ಮಾಡ್ತಾರೆ, ಹಿಂದೂಗಳು ಹೋಗೋದು ಹೆಲ್ಪ್ ಮಾಡೋದನ್ನ ಮಾಡ್ತಾರೆ ಅನ್ನೋದು ನೀವು. ಸೊ ನಿಮ್ಮ ಭಾಗದಲ್ಲೂ ಈ ರೀತಿ ಏನು ತುಂಬಾ ಏನು ರಿಲಿಜಿಯಸ್ ಆಗಿ ನೀವು ಏನಾಗಿರ್ಬೋದು, ಯೂನಿಟಿಯಿಂದ ಇರ್ಬೋದು ಅಲ್ವಾ. ಸೊ ಇದೆಲ್ಲ ಕೂಡ ಏನಾಗುತ್ತೆ, ಕಾರಣ ಆಗ್ತದೆ, ಏನು ಯೂನಿಟಿಗೆ, ಏಕತೆಗೆ ಕಾರಣವಾಗಿದೆ. ಇಟ್ ಕ್ರಿಯೇಟ್ಸ್ ಯೂನಿಟಿ. ಇಷ್ಟೆಲ್ಲ ಅಂಶಗಳು ಏನಕ್ಕೆ ಕಾರಣ ಆಗುತ್ತೆ, ಯೂನಿಟಿ, ಏಕತೆಯನ್ನು ಕ್ರಿಯೇಟ್ ಮಾಡುತ್ತೆ. ಯೂನಿವರ್ಸಲಿಸಮ್ ಆರ್ ಆಲ್ ರಿಲಿಜನ್ಸ್ ಇನ್ ಇಂಡಿಯಾ ಹ್ಯಾವ್ ಈಕ್ವಲ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದೇರ್ ಓನ್ ರಿಲಿಜನ್. ನೋಡಿ, ಪ್ರತಿಯೊಂದು ಧರ್ಮಕ್ಕೂ ಕೂಡ ಸೊ ಏನು ಸಮಾನವಾಗಿರ್ತಕ್ಕಂಥ ಹಕ್ಕಿದೆ. ಆ ಒಂದು ಧರ್ಮದ ಆಚಾರ ವಿಚಾರಣೆಗಳಲ್ಲಿ ಭಾಗಿಯಾಗ್ತಕ್ಕಂಥ ಹಕ್ಕು ಎಲ್ಲ ಧರ್ಮಗಳಿಗೂ ಸಮಾನವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಂತರ ಲಿಂಗ್ವಿಸ್ಟಿಕ್ ಯೂನಿಟಿ ಅಂತಂದ್ರೆ ಲ್ಯಾಂಗ್ವೇಜಸ್ ಅಂತಂದ್ರೆ ಏನು ಹೇಳಿ, ಭಾಷೆ ಅಂತ ಹೇಳ್ತೀವಲ್ವ ನಾವು. ಭಾಷೆ, ನಾವು ಯಾವ ರೀತಿ ಕನ್ನಡ ಮಾತಾಡ್ತೀವೋ ಹಾಗೆ ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ಆಂಧ್ರ ತೆಲಂಗಾಣ ಭಾಗದಲ್ಲಿ ಹೋದ್ರೆ ತೆಲುಗು ಭಾಷೆ, ತಮಿಳ್ನಾಡಿಗೆ ಬಂದರೆ ತೆಲುಗು, ನಾರ್ತ್ ಸೈಡ್ಗೆ ಹೋದರೆ UP. ಓಕೆ, ಅದೇ ರೀತಿ ಸ್ಟೇಟ್ ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ಇಂಡಿಯಾ ಇಸ್ ಅ ಹೋಮ್ ಟು ಮೆನಿ ಲ್ಯಾಂಗ್ವೇಜಸ್. ಭಾರತ ಏನಾಗಿದೆ, ಮನೆಯಾಗಿದೆ ಯಾವುದ್ರದ್ದು, ಮೆನಿ ಲ್ಯಾಂಗ್ವೇಜ್, ಹಲವು ಏನು ಭಾಷೆಗಳ ಒಂದು ತವರು ಮನೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸಂಸ್ಕೃತ ಇಸ್ ದ ರೂಟ್ ಆಫ್ ಮೋಸ್ಟ್ ಲ್ಯಾಂಗ್ವೇಜಸ್. ನೋಡಿ, ಎಲ್ಲ ಸಬ್ಜೆಕ್ಟ್ಗಳ ಮೂಲ ಯಾವುದಪ್ಪ ಅಂತಂದ್ರೆ ಸಂಸ್ಕೃತ. ಯಾವ್ದು ಹೇಳಿ, ಸಂಸ್ಕೃತ ಇದೆಯಲ್ವಾ, ಇದು ಎಲ್ಲ ಭಾಷೆಗಳ ಒಂದು ಮೂಲ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಹೋಗ್ಬೇಡಿ. ಸೊ ದೇರ್ ಆರ್ ಪೀಪಲ್ ಇನ್ ಇಂಡಿಯಾ ಹೂ ಸ್ಪೀಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಎವ್ರಿ ಸ್ಟೇಟ್ ಹ್ಯಾಸ್ ದಿಸ್ ಓನ್ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್. ನೋಡಿ, ಪ್ರತಿ ಏನು ರಾಜ್ಯದ ಜನರು ಕೂಡ ಬೇರೆ ಬೇರೆ ಭಾಷೆನ ಮಾತಾಡ್ತಾರೆ. ಮತ್ತೆ ಪ್ರತಿ ರಾಜ್ಯಕ್ಕೂ ಕೂಡ ಏನಿದೆ, ತನ್ನದಾಗಿರ್ತಕ್ಕಂಥ ಓನ್ ಭಾಷೆ ಮತ್ತೆ ಲಿಟರೇಚರ್, ಸಾಹಿತ್ಯ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿರಲಪ್ಪ. ಓಕೆ, ಸೊ ಇವನ್ ಸ್ಟೇಟಲ್ಲಿ ಅಂತಲ್ಲ, ಹೆಂಗ್ ಬರುತ್ತಪ್ಪ ಅಂತಂದ್ರೆ ಕೆಲವೊಮ್ಮೆ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾವ ಲೆವೆಲ್ ಚೇಂಜಸ್ ಆಗುತ್ತೆ ಅಂದರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಮತ್ತೆ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಈಗ ನಮ್ಮ ಕರ್ನಾಟಕದ ಕನ್ನಡ ಜೊತೆ ನಾವು ಹೈಯೆಸ್ಟ್ ಮಾತಾಡೋದು ಯಾವ್ದು ಹೇಳಿ, ತುಳು ಮಾತಾಡ್ತಾರಲ್ವ, ಆ ರೀತಿ ಚೇಂಜಸ್ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹವೆವರ್ ಲಿಂಗ್ವಿಸ್ಟಿಕ್ ಯೂನಿಟಿ ಹ್ಯಾಸ್ ನಾಟ್ ಬಿನ್ ಅಫೆಕ್ಟೆಡ್. ಪೀಪಲ್ ಆಫ್ ಒನ್ ಲ್ಯಾಂಗ್ವೇಜ್ ರೆಸ್ಪೆಕ್ಟ್ ಅದರ್ ಲ್ಯಾಂಗ್ವೇಜಸ್. ನೋಡಿ, ಸೊ ಏನು ಮಾಡ್ತಾರಪ್ಪ ಅಂತಂದ್ರೆ, ಇಷ್ಟೆಲ್ಲ ಡಿಫ್ರೆನ್ಸ್ ಇದ್ರು ಕೂಡ 22 ಲ್ಯಾಂಗ್ವೇಜಸ್ ಹೇಳಿದ್ದೀನಲ್ವಾ. ಎಷ್ಟು ಹೇಳಿ, 22 ಲ್ಯಾಂಗ್ವೇಜಸ್. ಕಾನ್ಸ್ಟಿಟ್ಯೂಷನ್ 22 ಭಾಷೆ ಸಂವಿಧಾನದ ಪ್ರಕಾರ ಗೊತ್ತಿದೆ ಅಲ್ವಾ ಅದು ನಿಮಗೆ. 22 ಏನಿದೆ ಭಾಷೆಗಳಿದೆ ನಮ್ಮ ಸಂವಿಧಾನದ ಪ್ರಕಾರ. ಸೊ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆಯಲ್ವಾ. 22 ಭಾಷೆ ಅಂತ ಆಲ್ರೆಡಿ ಹೇಳಿದೆ ನೋಡಿ. ಇಷ್ಟೆಲ್ಲ ಇದ್ರು ಕೂಡ ಏನ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಒಬ್ರು ಇನ್ನೊಬ್ಬರ ಭಾಷೆನ ಏನ್ ಮಾಡ್ತಾರೆ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಕಲ್ಚರಲ್ ಯೂನಿಟಿ ಅಂತಂದ್ರೆ ಸಾಂಸ್ಕೃತಿಕವಾಗಿ ನಾವು ಯಾವ ರೀತಿ ಏಕತೆಯಿಂದ ಇದೀವಿ ಅನ್ನೋದನ್ನ ನೋಡೋದಾದ್ರೆ, ನೋಡಿ, ಡಿಫ್ರೆಂಟ್ ರೇಸಸ್ ಅಂಡ್ ರಿಲಿಜನ್ಸ್ ಇನ್ ಇಂಡಿಯಾ, ಕಲ್ಚರಲ್ ಯೂನಿಟಿ ಕ್ಯಾನ್ ಬಿ ಸೀನ್ ಎವ್ರಿವೇರ್. ಓಕೆ, ನೋಡಿ, ಏನಪ್ಪಾ ಅಂತಂದ್ರೆ ರಿಲಿಜನ್ಸ್ ಅಂತಂದ್ರೆ ಧರ್ಮಗಳು. ಓಕೆ, ಸೊ ನಮ್ಮ ದೇಶದಲ್ಲೂ ಕೂಡ ಡಿಫ್ರೆಂಟ್ ಆಗಿರ್ತಕ್ಕಂಥ, ಈಗ ಜಸ್ಟ್ ತರ ನೋಡ್ಕೊ ಬಂದಲ್ವಾ, ಯಾವುದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ, ಪಾರ್ಸಿ. ಸೊ ಈ ರೀತಿ ಏನಾಗಿದೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ಧರ್ಮದವ್ರು ಇದ್ರು ಕೂಡ ನಾವೆಲ್ಲ ಏನಾಗಿದ್ದೀವಿ, ಯುನೈಟ್ ಆಗಿದ್ವಿ. ಓಕೆ, ಸೊ ಏನಾಗಿದೆ, ಇನ್ನು ಕೂಡ ಹಲವಾರು ವಿಚಾರಗಳಲ್ಲಿದೆ. ಓಕೆ, ಸಂಪ್ರದಾಯ ಮತ್ತೆ ಕಾಸ್ಟ್ಯೂಮ್ಸ್, ಬಟ್ಟೆ, ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್, ಇದೆಲ್ಲದ್ರೂ ಕೂಡ ಏನಾಗಿದೆ, ಡಿಫ್ರೆನ್ಸ್ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಯುನೈಟ್ ಆಗಿದ್ದೀವಿ, ಏಕತೆಯಿಂದ ನಾವು ಇದೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಿಮಗೆ ಆ ಪ್ರತಿಯೊಂದನ್ನು ಕೇಳ್ತಾ ಹೋಗ್ತಾರೆ. ಸೊ ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನಂತರ ಫ್ಯಾಕ್ಟರ್ಸ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟಿಗ್ರೇಷನ್. ಓಕೆ, ಈಗ ನೋಡ್ತಾ ಬಂದ್ವಿ ಯಾವ್ಯಾವ ಫ್ಯಾಕ್ಟರ್ ಡಿಸೈಡ್ ಆಗುತ್ತೆ ನ್ಯಾಷನಲ್ ಇಂಟಿಗ್ರೇಷನ್ ಅಂತ. ಓಕೆ, ಯಾವ್ಯಾವ ಅಂಶಗಳು ಪ್ರಮೋಟ್ ಮಾಡುತ್ತೆ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡ್ತಾ ಹೋಗುತ್ತಪ್ಪ ಅಂತ ನಾವು ನೋಡಕ್ ಹೋದ್ರೆ, ಒಂದು ಸೆಕ್ಯುಲರಿಸಮ್. ಓಕೆ, ಸೆಕ್ಯುಲರಿಸಮ್ ಅಂತಂದ್ರೆ ಏನ್ ಹೇಳಿ, ಜಾತ್ಯತೀತ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ನಮ್ಮ ಭಾರತ ಇದೊಂದು ಏನಾಗಿದೆಪ್ಪ ಅಂದ್ರೆ ಸೆಕ್ಯುಲರ್ ಕಂಟ್ರಿ ಆಗಿದೆ. ಜಾತ್ಯತೀತ ಅಂತಂದ್ರೆ ಏನಪ್ಪ ಅಂತಂದ್ರೆ, ಸಿಂಪಲ್ ಆಗಿ ನಮ್ಮ ದೇಶದಲ್ಲಿ ಎಷ್ಟೇ ರಿಲಿಜನ್ಸ್ ಇದ್ರೂ ಕೂಡ ಆ ಎಲ್ಲ ರಿಲಿಜನ್ಸ್ಗಳನ್ನು ಏನ್ ಮಾಡ್ಬೇಕು, ಈಕ್ವಲ್ ಆಗಿ ನೋಡ್ತಕ್ಕಂಥದ್ದನ್ನೇ ಸರ್ಕಾರ ಈಕ್ವಲ್ ಆಗಿ ನೋಡಬೇಕು ಅನ್ನೋದು ಏನಾಗಿದೆ, ಸೆಕ್ಯುಲರಿಸಮ್ ಆಗಿದೆ. ಓಕೆ, ನೋಡಿ, ದಿಸ್ ಮೀನ್ಸ್ ದಟ್ ಎವ್ರಿ ಸಿಟಿಸನ್ ಆಫ್ ದ ನೇಷನ್ ಹ್ಯಾಸ್ ರೈಟ್ ಟು ಪಾರ್ಟಿಸಿಪೇಟ್ ಈಸ್ ಓನ್ ರಿಲಿಜನ್. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಭಾರತದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ರಿಲಿಜನ್ ಅಲ್ಲಿ ಭಾಗಿಯಾಗ್ತಕ್ಕಂಥ, ತನ್ನ ರಿಲಿಜನ್ನ ಆಚಾರ ವಿಚಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಏನಿದೆ,
ಏನಿದೆ ರೈಟ್ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೆಕ್ಯುಲರಿಸಮ್ ಅನ್ನೋದು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದ ಆರ್ಟಿಕಲ್ 25 ಫಂಡಮೆಂಟಲ್ ರೈಟ್ ಅನ್ನಲ್ಲಿ ಬರ್ತಾ ಹೋಗುತ್ತೆ. ಓಕೆ, ದೇರ್ ಇಸ್ ಇಂಟರ್ಫೇತ್ ಹಾರ್ಮೋನಿ ಹಿಯರ್, ಹೆನ್ಸ್ ಇಟ್ ಎನ್ಕರೇಜಸ್ ದ ಯೂನಿಟಿ ಆಫ್ ದ ನೇಷನ್. ನೋಡಿ ಇದೇನ್ ಮಾಡುತ್ತೆ, ದೇಶದ ಏಕತೆಯನ್ನ ಏನ್ ಮಾಡುತ್ತೆ, ಪ್ರಮೋಟ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದೇರ್ ಇಸ್ ಇಂಟರ್ಫೇತ್ ಹಾರ್ಮೋನಿ ಅಂತಂದ್ರೆ ಒಬ್ರು ಇನ್ನೊಬ್ಬರ ಒಂದು ಇದ್ರ ಮೇಲೆ ಏನ್ ಮಾಡ್ತಾರೆ, ಅವರವರ ವಿಚಾರಗಳನ್ನ ಅವರು ನಂಬ್ತಾ ಹೋಗ್ತಾರೆ. ಓಕೆ, ಹೌದಪ್ಪ, ಓಕೆ ಓಕೆ ಈಗ ನೀವು ಯಾವುದೋ ಒಂದು ಹಿಂದೂ ಧರ್ಮ ನಂಬ್ತೀರಾ, ನಿಮ್ಮ ದೇವ್ರು ಯಾವುದೋ ಒಂದು ಇದೆಯಾ, ಆಯ್ತು ನನ್ನ ದೇವರು ಬೇರೆ ಇದೆ ಅಂತಂದ್ರೆ ಆ ರೀತಿ ಏನ್ ಮಾಡ್ತಾರೆ, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ಕೊಂಡು ಹಾರ್ಮೋನಿಯಿಂದ ಇರ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನಂತರ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅಂತ ಬರುತ್ತೆ. ಸೆಕೆಂಡ್ ಪಾಯಿಂಟ್ ಯಾವುದು, ಸೆಕೆಂಡ್ ಪಾಯಿಂಟ್ ಡೆಮೋಕ್ರಸಿ ಮೀನ್ಸ್ ಪ್ರಜಾಪ್ರಭುತ್ವ. ಓಕೆ, ಸೊ ಏನ್ ಸರ್ ಈಗ ಅಂತಂದ್ರೆ ನೋಡ್ತಾ ಹೋಗೋಣ. ಇಂಡಿಯಾ ಇಸ್ ದ ಡೆಮೋಕ್ರೆಟಿಕ್ ನೇಷನ್ ಅಂಡ್ ಆಲ್ ಸಿಟಿಸನ್ಸ್ ಆರ್ ಈಕ್ವಲ್ ಬೆನಿಫಿಟ್ ಬಿಫೋರ್ ದ ಲಾ. ನೋಡಿ ನಮ್ಮ ಭಾರತದ ಎಲ್ಲಾ ವ್ಯಕ್ತಿಗಳು ಕೂಡ ಏನು ನಮ್ಮ ಸಂವಿಧಾನ ಅಂಡರಲ್ಲಿ ಈಕ್ವಲ್ ಅಂತ ಇಲ್ಲಿ ಹೇಳಿದ್ದಾರೆ, ಈಕ್ವಲ್ ಸಮಾನರು ಅಂತ. ಡೆಮೋಕ್ರಸಿ ಅಂತಂದ್ರೆ ಪ್ರಜಾಪ್ರಭುತ್ವ ಅಲ್ವಾ, ಎಲ್ಲರೂ ಕೂಡ ಏನು ಈಕ್ವಲ್ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಪ್ಪ. ಆಲ್ ಸಿಟಿಸನ್ಸ್ ಆಫ್ ದ ಸ್ಟೇಟ್ ಆರ್ ಕನ್ಸಿಡರ್ಡ್ ಈಕ್ವಲ್ ಇನ್ ಟರ್ಮ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೋಡಿ ಮತ್ತೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಏನು ಎಲ್ಲಾ ವ್ಯಕ್ತಿಗಳು ಕೂಡ ಏನಾಗಿದೆ, ಈ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಾಗಿದೆ, ಸೇಮ್ ಆಗಿದೆ. ಓಕೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ. ಓಕೆ, ಸೊ ಡೆಮೋಕ್ರಸಿಲಿ ಇನ್ನೂ ಹಲವಾರು ಬರುತ್ತೆ. ಏನ್ ಹೇಳಿ, ಈ ವೋಟಿಂಗ್ ಪವರ್ ಅಲ್ಲಿ ಆಗುತ್ತಲ್ವಾ, ಅದು ಕೂಡ ಎಲ್ರಿಗೂ ಕೂಡ ಯಾವ ರೀತಿ ಸೇಮ್ ಇದೆಯೋ, ಸೊ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ನಂತರ ನೋಡಿ ಕ್ಲಿಯರ್ ಆಯ್ತಲ್ವಾ, ಡೆಮೋಕ್ರಸಿಲಿ ಏನ್ ಬರ್ತಪ್ಪ ಅಂದ್ರೆ ಎಲ್ಲ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಕೂಡ ನಮ್ಮ ಕಾನೂನಿನ ಮುಂದೆ ಒಂದೇ ಅನ್ನೋದು ಬರುತ್ತೆ. ನಂತರ ಇಲ್ಲಿ ಏನ್ ಬರ್ತಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಡಿಸಿ ನಮ್ಮ ದೇಶದ ಎಲ್ಲಾ ಜನರಿಗೂ ಕೂಡ ಒಂದೇನೆ, ಡಿಫ್ರೆನ್ಸ್ ಅನ್ನೋದು ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪೀಪಲ್ ಕ್ಯಾನ್ ನಾಟ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ಬೇಸಿಸ್ ಆಫ್ ಡಿಫರೆಂಟ್ ಲ್ಯಾಂಗ್ವೇಜಸ್ ಅಂಡ್ ಕಲ್ಚರ್ಸ್. ಫ್ರಮ್ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ಯೂನಿಟಿ ಅಂಡ್ ಡೈವರ್ಸಿಟಿ. ನೋಡಿ ಪೀಪಲ್ ಜನಗಳು ಏನ್ ಮಾಡಂಗಿಲ್ಲ, ಲ್ಯಾಂಗ್ವೇಜ್ ಅನ್ನ ಆಧಾರವಾಗಿ ಇಟ್ಕೊಂಡು ಯಾರು ಕೂಡ ಏನ್ ಮಾಡಂಗಿಲ್ಲ, ಡಿಸ್ಕ್ರಿಮಿನೇಷನ್ ಅಂತಂದ್ರೆ ತಾರತಮ್ಯವನ್ನ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಏನಾಗಿದೆಪ್ಪ ಅಂದ್ರೆ, ಸೊ ನಾವಿಲ್ಲಿ ಯುನೈಟ್ ಆಗಿದ್ದೀವಿ, ಯೂನಿಟಿಯಿಂದ ಏಕತೆಯಿಂದ ಇದೀವಿ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೆಕೆಂಡ್ ಪಾಯಿಂಟ್ ಆಯ್ತು. ನಂತರ ಥರ್ಡ್ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ನ್ಯಾಷನಲ್ ಫೆಸ್ಟಿವಲ್ಸ್ ಅಂತಂದ್ರೆ ರಾಷ್ಟ್ರೀಯ ಹಬ್ಬಗಳು ಅಂತ ಬರುತ್ತಲ್ವಾ. ಓಕೆ, ನೆನಪಿರ್ಲಿ, ರಾಷ್ಟ್ರೀಯ ಹಬ್ಬಗಳು ಬೇರೆ, ರಿಲಿಜನ್ ವೈಸ್ ಬರ್ತಕ್ಕಂಥದ್ದು ಬೇರೆ ಇರುತ್ತೆ. ರಾಷ್ಟ್ರೀಯ ಹಬ್ಬಗಳು ಅಂತ ಬರುತ್ತೆ, ಯಾವ್ದು ಹೇಳಿ ನೋಡುವ. ಆಗಸ್ಟ್ 15 ನಾವು ಏನನ್ನು ಸೆಲೆಬ್ರೇಟ್ ಮಾಡ್ತೀವಿ, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ, ಮತ್ತೆ ಜನವರಿ 26 ರಿಪಬ್ಲಿಕ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ನಾವು. ಸೊ ಇದೆಲ್ಲ ಏನಾಗಿದೆ ನೋಡಿ, ಕಾರಣ ನೋಡಿ, ನ್ಯಾಷನಲ್ ಫೆಸ್ಟಿವಲ್ಸ್ ಆಫ್ ದ ಕಂಟ್ರಿ ಲೈಕ್ ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಸೊ ಅದಾದ ನಂತರ ರಿಪಬ್ಲಿಕ್ ಡೇ ಜನವರಿ 26 ಗಣರಾಜ್ಯ ದಿನಾಚರಣೆ, ಗಾಂಧಿ ಜಯಂತಿ. ಸೊ ಇವೆಲ್ಲ ಏನಾಗಿದೆಪ್ಪ ಅಂದ್ರೆ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತೇವೆ. ಈ ದಿನ ನಾವೆಲ್ಲರೂ ಕೂಡ ನಮ್ಮ ಭಾರತದ ಎಲ್ಲರೂ ಕೂಡ ಏನ್ ಮಾಡ್ತೀವಿ, ನಾವು ಇಲ್ಲಿ ಪೂರ್ತಿ ನಾವು ಇಂಡಿಯಾದವರಲ್ಲಿ ಏನ್ ಮಾಡ್ತೀವಿ ಹೇಳಿ, ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಯಾರಿಗಾದ್ರೂ ಡಿಫ್ರೆಂಟ್ ಇದೆಯಾ, ಕರ್ನಾಟಕದವ್ರಿಗೆ ಬೇರೆ ಅಥವಾ ಬೇರೆ ಸ್ಟೇಟ್ ಅವ್ರಿಗೆ ಬೇರೆ ಅಂತ ಇಲ್ವಾರ, ಎಲ್ಲ ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಾವೆಲ್ಲ ಕೂಡ ಈ ನಮ್ಮ ಭಾರತೀಯರೆಲ್ಲರೂ ಕೂಡ ಈ 3 ಆಚರಣೆಗಳನ್ನ ಆಚರಣೆ ಮಾಡೋದನ್ನ ಸೇಮ್ ಡೇ. ಸೊ ಏನಾಗುತ್ತೆ, ಇವು ಕೂಡ ಆ ಒಂದು ಯೂನಿಟಿಗೆ, ನ್ಯಾಷನಲ್ ಇಂಟಿಗ್ರೇಷನ್ಗೆ ಕಾರಣ ಆಗ್ತಾ ಹೋಗಿದೆ. ಓಕೆ, ನಾವೆಲ್ಲರೂ ಭಾರತೀಯ ಅನ್ನೋ ಫೀಲಿಂಗ್ ಅವತ್ತು ಬರುತ್ತಲ್ವಾ. ಸೊ ಎಲ್ಲ ದಿನ ಇರುತ್ತೆ, ಬಟ್ ಅವತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದೀಸ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಬೈ ಆಲ್ ಇಂಡಿಯನ್ ಸಿಟಿಸನ್ಸ್ ಇನ್ ಎವ್ರಿ ಪಾರ್ಟ್. ನೋಡಿ ಇದನ್ನ ನಾನು ಹೇಳಿದ್ದು, ಈ ಫೆಸ್ಟಿವಲ್ಸ್ ಅನ್ನ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಗಾಂಧಿ ಜಯಂತಿಯನ್ನ ಏನ್ ಮಾಡ್ತಾರೆ, ನಮ್ಮ ಭಾರತದ ಪ್ರತಿ ಜನ ಮೂಲೆಯಲ್ಲೂ ಕೂಡ ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅವರ್ ಫೆಸ್ಟಿವಲ್ಸ್ ರಿಮೈಂಡ್ ಅಸ್ ಒನ್ ನೇಷನ್ ವುಡ್ ಆಸ್ ವಿ ಸೆಲೆಬ್ರೇಟೆಡ್ ವಿತೌಟ್ ನೆಗ್ಲೆಕ್ಟಿಂಗ್ ಎನಿ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್. ನೋಡಿ, ಸೊ ಏನ್ ಹೇಳಿದಾರಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಇದ್ರ ಮುಖಾಂತರ ಏನ್ ಗೊತ್ತಾಗುತ್ತೆ, ಈ ಫೆಸ್ಟಿವಲ್ಸ್ ಮುಖಾಂತರ ನಾವೆಲ್ಲರೂ ಕೂಡ ಭಾರತೀಯರು ಆಗಿರ್ಬೇಕು. ಓಕೆ, ಏನಂತ ಭಾರತೀಯರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗುತ್ತೆ. ಓಕೆ, ಸೊ ದೆನ್ ಅವರ್ ನ್ಯಾಷನಲ್ ಸಿಂಬಲ್ಸ್ ಅಂತ ಬರ್ತಾ ಹೋಗ್ತವೆ, ರಾಷ್ಟ್ರೀಯ ಚಿಹ್ನೆಗಳು ಅಂತ ಬರ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ರಾಷ್ಟ್ರೀಯ ಚಿಹ್ನೆಗಳು ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಅವರ್ ನ್ಯಾಷನಲ್ ಸಿಂಬಲ್ಸ್ ಆರ್ ನ್ಯಾಷನಲ್ ಎಂಬ್ಲಮ್, ನ್ಯಾಷನಲ್ ಆಂಥಮ್, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಅನಿಮಲ್, ನ್ಯಾಷನಲ್ ಬರ್ಡ್, ನ್ಯಾಷನಲ್ ಫ್ಲವರ್. ಇಟ್ ಈಸ್ ಆರ್ ಆಲ್ಸೋ ಹೆಲ್ಪ್ಫುಲ್ ಟು ಐಡೆಂಟಿಫೈ ಆಸ್ ಒನ್. ನೋಡಿ, ಸೊ ನಮ್ಮ ದೇಶದ ಚಿಹ್ನೆಗಳಿದೆಯಲ್ವಾ, ಸೊ ಇದು ಲಾಸ್ಟ್ ಒನ್. ಓಕೆ, ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ದಿನ ನೀವು ಈ ರೀತಿ ನೋಡ್ತೀರಾ. ಸೊ ನಂತರ ನಾನು ನಮ್ಮ ನ್ಯಾಷನಲ್ ಸಿಂಬಲ್ಸ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ರಾಷ್ಟ್ರೀಯ ಚಿಹ್ನೆಗಳು ಯಾವುದು, ನಮ್ಮ ಏನು ರಾಷ್ಟ್ರೀಯ ಚಿಹ್ನೆ ಯಾವುದು, 4 ತಲೆಗಳ ಸಿಂಹ ಬರುತ್ತಲ್ವಾ ಅದು, ಮತ್ತೆ ನ್ಯಾಷನಲ್ ಆಂಥಮ್ ರಾಷ್ಟ್ರಗೀತೆ, ನ್ಯಾಷನಲ್ ಫ್ಲಾಗ್, ನಮ್ಮ ನ್ಯಾಷನಲ್ ಫ್ಲಾಗ್ ನಿಮ್ಗೆ ಗೊತ್ತಿದೆಯಲ್ವಾ,
ಕೇಸರಿ ಬಿಳಿ ಹಸಿರು. ನಂತರ ನ್ಯಾಷನಲ್ ಅನಿಮಲ್, ರಾಷ್ಟ್ರೀಯ ಪ್ರಾಣಿ, ರಾಷ್ಟ್ರೀಯ ಬರ್ಡ್ ಮತ್ತೆ ರಾಷ್ಟ್ರೀಯ ಪವರ್, ಇದೆಲ್ಲ ಏನಾಗಿದೆ ನಾವೆಲ್ಲರೂ ಕೂಡ ಒಂದೇ ಅಂತ ತೋರಿಸ್ತಾ ಹೋಗುತ್ತೆ ಅಲ್ವಾ. ಸೊ ಸಪ್ರೇಟ್ ಏನಿಲ್ಲ, ಇಡೀ ದೇಶದಂತೆ ಈ ಎಲ್ಲ ಅಂಶಗಳಲ್ಲಿ ಒಂದೇ ಇರೋದು. ಓಕೆ, ಇದೆಲ್ಲ ಏನ್ ಮಾಡ್ತಾರೆ ನಮಗೆ ನಾವೆಲ್ಲರೂ ಒಂದೇ ಅಂತ ಭಾವನೆಯನ್ನ ತೋರಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನಂತರ ಇಂಟರ್ ಡಿಪೆಂಡೆನ್ಸ್ ಅಂತಂದ್ರೆ ಪರಸ್ಪರ ಅವಲಂಬನೆ ಆಗಿರೋದು ಒಬ್ರು ಇನ್ನೊಬ್ಬರ ಮೇಲೆ. ಇಲ್ಲಿ ಯಾರು ಕೂಡ ಇಂಡಿಪೆಂಡೆಂಟ್ ಆಗಿಲ್ಲ. ಹೇಳ್ತಾ ಹೋಗ್ತೀನಿ ನೋಡಿ ಯಾವ ರೀತಿ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದ ಸೆಂಟ್ರಲ್ ಅಂಡ್ ದ ಸ್ಟೇಟ್ ಗವರ್ನಮೆಂಟ್ಸ್ ವರ್ಕ್ ಥ್ರೂ ಕಾಮನ್ ಆಬ್ಜೆಕ್ಟಿವ್. ನೋಡಿ ಎಲ್ಲೇ ಆಗಲಿ ಈ ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ಸ್ ಇರುತ್ತಲ್ವಾ, ಸೊ ಎರಡು ಕೂಡ ಏನು ಫೋಕಸ್ ಮಾಡ್ತಾ ಹೋಗುತ್ತೆ ಹೇಳಿ, ಏನು ಫೋಕಸ್ ಮಾಡ್ತಾ ಹೋಗುತ್ತೆ, ಎರಡು ಕೂಡ ಕಾಮನ್ ಆಬ್ಜೆಕ್ಟಿವ್ ಏನು ಜನಗಳ ಒಂದು ವೆಲ್ಫೇರ್ಗೋಸ್ಕರ ವರ್ಕ್ ಮಾಡ್ತಕ್ಕಂಥದ್ದು ಅಲ್ವಾ. ಜನಗಳು ಚೆನ್ನಾಗಿರಲಿ, ಅವರಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಶಿಕ್ಷಣ, ಒಳ್ಳೆ ಹೆಲ್ತ್ ಮತ್ತೆ ಅವರ ಪರಿಸ್ಥಿತಿ ಚೆನ್ನಾಗಿರ್ಬೇಕಂತಲೇ ಎರಡು ಕೂಡ ಏನ್ ಮಾಡೋದು ವರ್ಕ್ ಮಾಡ್ತಾ ಹೋಗೋದು. ಒನ್ ಪಾರ್ಟ್ ಆಫ್ ದ ನೇಷನ್ ಇಸ್ ಡಿಪೆಂಡೆಂಟ್ ಆನ್ ಅನದರ್ ಪಾರ್ಟ್. ನೋಡಿ ಒಂದು ಪಾರ್ಟ್ ಆಫ್ ನೇಷನ್ ಇನ್ನೊಂದು ಪಾರ್ಟ್ ಮೇಲೆ ಡಿಪೆಂಡ್ ಆಗಿದೆ. ಯಾವ ರೀತಿ? ಫಾರ್ ಎಕ್ಸಾಂಪಲ್ ಈಗ ಏನು ನೋಡ್ತಾ ಹೋಗೋಣ ಯಾವ್ದಾವ್ದು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಸಿಂಪಲ್ ಆಗಿ ಇಲ್ಲಿ ಕೊಟ್ಟಿರೋದೇ ಹೇಳ್ತೀನಿ ನೋಡಿ. ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಕಾಫಿ ಬೆಳಿತೀವಪ್ಪ. ಓಕೆ, ಕಾಫಿ ಬೆಳಿತೀವಿ ಎಕ್ಸಾಂಪಲು. ಅಥವಾ ಇನ್ಯಾವುದೋ ಬೇರೆ ಬೆಳಿತೀರಾ, ನಿಮ್ಮ ಜಿಲ್ಲೆದ್ದೇ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಭತ್ತ ಬೆಳಿತೀರಾ, ಕಾಫಿ ಬೆಳಿತೀರಾ, ಅದನ್ನ ನಮ್ಮ ರಾಜ್ಯದೊಳಗಡೆ ಮಾತ್ರ ಬಳಸ್ತೀವಾ? ಇಲ್ವಲ್ಲ. ಅದನ್ನ ಏನು ಮಾಡ್ತೀವಿ, ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಓಕೆ, ಬೇರೆ ಕಡೆ ಕಳಿಸ್ತೀವಿ, ಅಲ್ಲಿ ಜನ ತಗೊಳ್ತಾರೆ. ಅದೇ ರೀತಿ ಬೇರೆ ಕಡೆಯಿಂದಲೂ ಕೂಡ ನಾವೇನು ಮಾಡ್ತೀವಿ, ತರಿಸ್ಕೊಳ್ತೀವಿ. ನಾವು ಬಳಸ್ತಕ್ಕಂಥ ಎಷ್ಟೋ ವಸ್ತುಗಳು ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸಿಗ್ತಕ್ಕಂಥದ್ದು ಆಗಿರಲ್ಲ, ಬೇರೆ ಸ್ಟೇಟಿಂದ ತಗೊಳ್ತೀವಿ ನಾವು. ನಾನು ಮಾತಾಡ್ತಾ ಇರೋದು ಭಾರತದ ಒಳಗಡೆ, ಬೇರೆ ದೇಶದೆಲ್ಲ ಬಿಟ್ಬಿಡಿ. ಇಲ್ಲಿ ಬರೀ ನಾವು ಇಂಡಿಯಾದೊಳಗಡೆ ಮಾತಾಡ್ತಾ ಇರೋದು. ಇಂಡಿಯಾದೊಳಗಡೆ ಬೇರೆ ರಾಜ್ಯಗಳಿಂದ ನಾವೇನು ಮಾಡ್ತೀವಿ, ತರಿಸ್ಕೊಳ್ತೀವಿ. ಅದೇ ರೀತಿ ನಮ್ಮ ಪ್ರಾಡಕ್ಟ್ಗಳು, ನಾವು ಬೆಳ್ತಕ್ಕಂಥ ಏನೋ ಪ್ರಾಡಕ್ಟ್ಗಳಾಗಿರ್ಬೋದು, ತಯಾರಿಸ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಏನೋ ಒಂದು ಇರುತ್ತಲ್ವಾ, ಅದೆಲ್ಲ ಕೂಡ ಏನಾಗುತ್ತೆ, ಬೇರೆ ಸ್ಟೇಟ್ಗೆ ಹೋಗುತ್ತೆ. ಅಲ್ಲಿನ ಜನ ಏನು ಮಾಡ್ತಾರೆ ಕೂಡ ಅದನ್ನು ತಗೊಳ್ತಾರೆ. ಈ ರೀತಿ ಒಬ್ಬರು ಇನ್ನೊಬ್ಬರ ಮೇಲೆ ಏನಾಗಿದ್ದಾರೆ, ಡಿಪೆಂಡ್ ಆಗಿದ್ದಾರೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಓಕೆ, ಇಲ್ಲಿ ಯಾರು ಕೂಡ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಪ್ಪ. ದ ಪ್ರೊಡಕ್ಷನ್ ಆಫ್ ದ ರೆಸ್ಪೆಕ್ಟಿವ್ ಸೆಕ್ಟರ್ ಆರ್ ಕಾಂಪ್ಲಿಮೆಂಟರಿ ಟು ದ ಎಕನಾಮಿಕ್ ಗ್ರೋತ್. ಫಾರ್ ಎಕ್ಸಾಂಪಲ್, ಕಾಫಿ ಗ್ರೋನ್ ಇನ್ ಕರ್ನಾಟಕ, ಸ್ಯಾಫನ್ ಗ್ರೋನ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಆಪಲ್ ಗ್ರೋನ್ ಇನ್ ಹಿಮಾಚಲ್ ಪ್ರದೇಶ್, ಆಲ್ಸೋ ಸೋಲ್ಡ್ ಇನ್ ಆಲ್ ಓವರ್. ಓಕೆ, ಸೊ ನೋಡಿ ಕಾಫಿ ಕರ್ನಾಟಕದಲ್ಲಿ ಮಾತ್ರ ಕುಡಿಯೋದಾ, ಕರ್ನಾಟಕದಲ್ಲಿ ಬೆಳಿತೀವಂತ, ಬೇರೆ ಭಾಗದಲ್ಲಿ ಕುಡಿಯಲ್ವಾ? ಅಥವಾ ಆಪಲ್ ಏನು ನಾವು ತಿಂತೀವಲ್ವಾ, ನಮ್ಮ ಕರ್ನಾಟಕದಲ್ಲಿ ಏನು ಬೆಳೆಯೋದು ತುಂಬ ಕಮ್ಮಿ, ಬೆಳೆಯೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು. ಬಟ್ ಇಲ್ಲಿ ಬೆಳಿತಾರೆ, ನಾರ್ತ್ ಪಾರ್ಟಲ್ಲಿ ಬೆಳಿತಾರೆ, ಹಿಮಾಚಲ್ ಪ್ರದೇಶ ಭಾಗದಲ್ಲಿ. ಅಲ್ಲಿಂದ ಇಲ್ಲಿ ಬರುತ್ತಲ್ವಾ, ತಗೊಳ್ತೀವಲ್ವಾ ನಾವು. ಸೊ ಈ ರೀತಿ ಏನಾಗಿದೆ, ಒಬ್ಬರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸಮ್ ಪಾರ್ಟ್ ಆಫ್ ದ ನೇಷನ್ ಈಸ್ ಡಿಪೆಂಡೆಂಟ್ ಆನ್ ಅದರ್ ಪಾರ್ಟ್ಸ್. ನೋ ಸ್ಟೇಟ್ ಈಸ್ ಕಂಪ್ಲೀಟ್ಲಿ ಸೆಲ್ಫ್ ಸಫಿಷಿಯಂಟ್. ದಿಸ್ ಇಂಟರ್ ಡಿಪೆಂಡೆನ್ಸ್ ಆಲ್ಸೋ ಮೀನ್ಸ್ ದಟ್ ವಿ ಆಲ್ ಬಿಲಾಂಗ್ ಟು ದ ಒನ್ ನೇಷನ್. ಸೊ ನೋಡಿ, ಈ ಪರಸ್ಪರ ಅವಲಂಬನೆ ಇದೆಯಲ್ವಾ, ಇಂಟರ್ ಡಿಪೆಂಡೆನ್ಸ್ ಅಂತ ಏನು ಹೇಳಿ, ಪರಸ್ಪರವಾಗಿ ಒಬ್ರು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರೋದು. ಇದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಕೂಡ. ಇದು ಏನೋ ಆ ಒನ್ ನೇಷನ್ ಅನ್ನೋ ಕಾನ್ಸೆಪ್ಟ್ ಏನ್ ಮಾಡುತ್ತೆ, ಬೂಸ್ಟ್ ಕೊಡ್ತಾ ಹೋಗುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅಪಾರ್ಟ್ ಫ್ರಮ್ ದಿಸ್ ದೇರ್ ಆರ್ ಅದರ್ ಫ್ಯಾಕ್ಟರ್ಸ್ ಸಚ್ ಆಸ್ ಕಮ್ಯುನಿಕೇಶನ್ ಡಿವೈಸಸ್, ಮಾಸ್ ಮೀಡಿಯಾ, ಓಕೆ, ನ್ಯಾಚುರಲ್ ಫ್ಯಾಕ್ಟರ್ಸ್, ಮತ್ತೆ ಡಿಫ್ರೆಂಟ್ ಕಲ್ಚರ್ಸ್, ರಿಲಿಜನ್ಸ್, ಲ್ಯಾಂಗ್ವೇಜಸ್, ಇಟಿಸಿ. ಇದು ಕೂಡ ಏನಾಗಿದೆ, ಇವೆಲ್ಲ ಕೂಡ ಏನಾಗಿದೆಪ್ಪ ಅಂದ್ರೆ ಆ ಒನ್ ನೇಷನ್ಗೆ ಕಾರಣ ಆಗಿದೆ. ಮಾಸ್ ಮೀಡಿಯಾ ಅಂತಂದ್ರೆ ಏನು ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾ ಪೂರ್ತಿ ಏನಾಗಿದೆ, ಹಲವಾರು ವಿಚಾರಗಳು. ಈಗ ಇಸ್ರೋ ಅಂತ ಇದೆ. ಓಕೆ, ದೇಶ ಪೂರ್ತಿ ಒಂದೇ ಅಲ್ವಾ, ಅವ್ರು ಕಳಿಸ್ತಕ್ಕಂಥ ಉಪಗ್ರಹಗಳು ಎಲ್ಲ ಕಡೆ ವರ್ಕ್ ಮಾಡುತ್ತಲ್ವಾ, ಎಲ್ಲ ಸ್ಟೇಟ್ಗೂ ಹೆಲ್ಪ್ ಮಾಡುತ್ತಲ್ವಾ. ಸೊ ಅದೇ ಥರ ಕಮ್ಯುನಿಕೇಶನ್ ಡಿವೈಸಸ್ಸು, ಓಕೆ, ಸೊ ಡಿಫ್ರೆಂಟ್ ಕಲ್ಚರ್ಸ್, ಇವೆಲ್ಲ ಕೂಡ ಏನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದು. ಇವನ್ನೆಲ್ಲ ನೀವು ಗಮನಿಸ್ತಾ ಹೋಗ್ಬೇಕು. ಓಕೆ, ಸೊ ನೋಡಿ ನ್ಯಾಷನಲ್ ಸಿಂಬಲ್ಸ್, ನಾನು ಆಗ್ಲೇ ಹೇಳಿದ್ನಲ್ವಾ, ರಾಷ್ಟ್ರ ಲಾಂಛನ, 4 ತಲೆಗಳ ಸಿಂಹ ನೋಡಿದ್ದೀರಾ ನೀವು. ಸೊ ನಂತರ ರಾಷ್ಟ್ರ ಪಕ್ಷಿ ಯಾವುದು, ನವಿಲ್, ಪಿಕಾಕ್ ಅಲ್ವಾ. ರಾಷ್ಟ್ರಧ್ವಜ ಅಂತೂ ನಿಮಗೆ ಗೊತ್ತಿದೆ, ಕೇಸರಿ ಬಿಳಿ ಹಸಿರು, ನೋಡಿದ್ದೀರಲ್ವಾ ನೀವು. ಸೊ ನಿಮಗೆ ಗೊತ್ತಿರುತ್ತೆ. ಸೊ ನಂತರ ರಾಷ್ಟ್ರ ಪ್ರಾಣಿ ಹುಲಿ, ರಾಷ್ಟ್ರ ಹೂ ಕಮಲ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಪ್ಪ. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ಕ್ಲಿಯರ್ ಆಗುತ್ತೆ ಸ್ಟೂಡೆಂಟ್ಸ್. ಇಷ್ಟೇ, ವೆರಿ ಸಿಂಪಲ್ ಆಗಿರ್ತಕ್ಕಂಥ ಚಾಪ್ಟರ್, ಅಷ್ಟು ಏನು ಜಾಸ್ತಿ ಏನಿಲ್ಲ. ಓಕೆ, ಈ ಚಾಪ್ಟರ್ ಅಲ್ಲಿ ಸೊ ನೋಡ್ತಾ ಹೋಗೋಣ. ಸೊ ಒಂದು ಕ್ವಶನ್ ಕೊಟ್ಟಿದ್ದೀನಿ, ದ ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ ಯಾವ್ದು ಹೇಳಿ. ಸೊ ಕಮೆಂಟ್ ಅಲ್ಲಿ ನೀವೇ ತಿಳಿಸ್ಬೇಕು. ಓಕೆ, ಸೊ ಇಷ್ಟು ಕೂಡ ಏನಾಗಿತ್ತು ಸ್ಟೂಡೆಂಟ್ಸ್, ಸೊ ಇದಿಷ್ಟು ಕೂಡ ಇವತ್ತಿನ ಕ್ಲಾಸ್ ಆಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಡ್ತೀನಿ. ತುಂಬಾ ಚಿಕ್ಕ ಚಾಪ್ಟರ್ ಆಗಿತ್ತು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಲೆಕ್ಚರ್ ಮುಖಾಂತರ ಸಿಗ್ತೀನಿ. ಥ್ಯಾಂಕ್ ಯು, ಬೈ.